ಹಾಂ ಮ್ಯಾಮ್, ಹೇಗಿದೆ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಸರ್ ನೀವು? ನಮಸ್ತೆ ಸರ್, ಚೆನ್ನಾಗಿದೆ ಸರ್ ನೀವು ಇಂಟರ್ವ್ಯೂ ಕೊಟ್ಟು ಹೇಗೆ ಅನಿಸ್ತೀವಿ? ಅದೇ ಮಜಾ ಬರ್ತಿದೆ. ಮಜಾ ಬರ್ತಿದೆ ಇಲ್ಲ ಏನಾದರೂ? ಇಲ್ಲ ಸರ್, ತುಂಬ ಫನ್ನಾಗಿದ್ವು ಎಲ್ಲ ಇಂಟರ್ವ್ಯೂಸು, ಎಲ್ಲೂ ಬೋರ್ ಆಗಿಲ್ಲ, ಚೆನ್ನಾಗಿತ್ತು ಒಂದು ಇಂಟ್ರ್ಯಾಕ್ಷನ್ಸ್ ಎಲ್ಲನೂ. ಎಸ್. ಏನು ಹೊಸದೇನಾದರೂ ಅನಿಸುತ್ತಾ? ಅದು ಕೇಳಿದ ಪ್ರಶ್ನೆ ಕೇಳಿದೆ, ಬೇರೆ ಯಾರು ಕೇಳಿದ್ರೆ ವಸ್ತು ಅನ್ಸುತ್ತೆ ಸರ್. ಸರ್ ನೀವು? ಸರ್ ಚೆನ್ನಾಗಿದೆ. ನಮ್ಮ ಇಲ್ಲಿವರೆಗೆ ಏನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊತಿದ್ದೀವಿ ಆಡಿಯನ್ಸ್ ಅಂತ ಖುಷಿ ಆಗ್ತದೆ. ಚೆನ್ನಾಗಿದೆ. ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರಿಂದ ಏನೆಲ್ಲ ಕಲ್ತಿದ್ರಿ? ಏನು ಸರ್, ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರಿಂದ ಕಲ್ತಿಲ್ಲ, ಸಿನಿಮಾ ಮಾಡಿದ್ರಿಂದ ಕಲ್ತಿದ್ದೀವಿ. ತುಂಬ ಸಿನಿಮಾ ಮಾಡಿರೋದು ಕಲ್ತಿರೋದನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾ ಇದ್ದೀವಿ. ನನಗೆ ಯಾವಾಗಲೂ ಒಂದು ಡೌಟ್ ಇದೆ, ಅಂದರೆ ಈ ಸಿನಿಮಾಗೆ ನಾನೇನೋ ಬಿಡಲ್ಲ ಅಂತಲೇ ಟೈಟಲ್ ಹಾಕಿ. ಸರ್, ಎಲ್ಲರೂ ಅದೇ ಕ್ವಶನ್ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅದನ್ನೇ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಇಡೀ ಸಿನಿಮಾ ನಾನೇನೋ ಬಿಡೋದ್ರೆ ಟೈಟ್ಲೇ ಫಸ್ಟು ಅಟ್ರ್ಯಾಕ್ಟ್ ಮಾಡ್ತಿರೋದು. ಏನಕ್ಕಂತಂದರೆ ಇವಾಗ ಎಲ್ರಿಗೂ ಗೊತ್ತಿರೋಂಗೆ 1979 ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಒಂದು 40 ಪ್ಲೇಯರ್ಸ್ ಆಗಿ ಬಂದು ತುಂಬ ದೊಡ್ಡ ಸಕ್ಸಸ್ ಆಗಿರ್ತಕ್ಕಂಥ ಸಿನಿಮಾ. ಈಗಲೂ ಆ ಸಿನಿಮಾನ ತುಂಬ ಜನ ನೆನೆಸ್ಕೊತಾರೆ. ಆ ಸಿನಿಮಾ ನೋಡಿಲ್ಲದೇ ಇರೋರಿಲ್ಲ. ಆ ಥರ ಎಲ್ಲಾದ್ರೂ ಎಲ್ಲ ಅದರ ಆ ಒಂದು ಭಯ, ಆ ಒಂದು ಎಲ್ಲ ಇವಾಗಲೂ ನೋಡ್ತಿರ್ತಾರೆ, ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೊತಿರ್ತಾರೆ. ಈಗ ನಾವು ಏನಕ್ಕೆ ಅದೇ ಟೈಟ್ಲ್ ಇಟ್ಟಿದ್ದೀವಿ ಅಂತಂದರೆ ಮೇಯ್ನು ಆ ಸ್ಕ್ರಿಪ್ಟು ಸರ್. ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಸಬ್ಜೆಕ್ಟು, ಆ ಕಂಟೆಂಟು. ಯಾಕಂದರೆ ಒಂದು ಟೈಟ್ಲಿಗೋಸ್ಕರ ಸಿನಿಮಾ ಮಾಡಿಲ್ಲ ನಾವು. ಅಂದರೆ ನಾವೇನು ಕತೆ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಆ ಟೈಟ್ಲ್ ಇಟ್ಕೊಂಡಿದ್ದೀವಿ. ಬಟ್ ಈ ಟೈಟ್ಲು ಬೇಕು, ಇದೇ ಟೈಟ್ಲಿಗೋಸ್ಕರ ಕತೆ ಮಾಡ್ತೀವಿ ಅಂತಂದಾಗ ಫಸ್ಟಿಂದನೂ ಪ್ಲ್ಯಾನ್ ಆಗಿ ಪ್ರೀ ಪ್ಲ್ಯಾನ್ ಆಗಿ ಇದಕ್ಕೋಸ್ಕರ ಕತೆ ಮಾಡಬೇಕು ಅನ್ನೋ ಥರ ಬರುತ್ತೆ. ಬಟ್ ನಮ್ಮದು ಆ ಥರ ಇಲ್ಲ, ಒಂದು ಸ್ಕ್ರಿಪ್ಟು. ಯಾಕಂದರೆ ಈ ಟೈಟ್ಲು, ಹೀರೋಯಿನ್ ಇವೆಲ್ಲನೂ ತಲೆಯಿಂದ ತೆಗೆದಾಕಿ ಫಸ್ಟು ಫೋಕಸ್ ಮಾಡಿದ್ದೆ ಸ್ಕ್ರಿಪ್ಟು. ಆ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ಮೇಲೆ ಟೈಟಲ್ಲು, ನಮ್ಮ ಹೀರೋ, ಮೇಡಮು, ರಘು ಎಲ್ಲ ಆ ಕ್ಯಾರೆಕ್ಟರ್ಗೆ ನ್ಯಾಯ ಕೊಡೋವಂಥ ಆ ಕಲಾವಿದಗಳೆಲ್ಲ ಆ್ಯಡ್ ಆದರು. ಅದಕ್ಕೆ ನಾವು ಈಗ ನಮ್ಮ ಸಬ್ಜೆಕ್ಟ್ಗೆ, ಯಾಕಂದರೆ ಬೇರೆ ಒಂದು ಟೈಟ್ಲ್ ಇತ್ತು ಮುಂಚೆ ನಾವು ಮಾಡಬೇಕಾದ್ರೆ. ಬಟ್ ನಾವು ಮಾಡ್ತಾ ಏನಂತಂದರೆ ನಾವು ಇಟ್ಟಿರೋ ಟೈಟ್ಲು ಸೂಟ್ ಆಗ್ತಿರ್ಲಿಲ್ಲ. ಯಾಕಂದರೆ ಇದಕ್ಕೆ ಇನ್ನೂ ಏನೋ ಬೇಕು ಅಂದಾಗ ಒಂದು ದಿನ ಈ ಥರ ಒಂದು ಟೈಟ್ಲು ನಮಗೆ ಇಟ್ಟರೆ ಹೆಂಗಿರುತ್ತೆ ಅಂದ್ಬಿಟ್ಟು ನಮ್ಮ ಟೀಮ್ ಹತ್ರ ಡಿಸ್ಕಸ್ ಮಾಡಿದಾಗ ಎಲ್ಲರೂ ತುಂಬ ಖುಷಿ ಪಟ್ಟರು, ತುಂಬ ಎಕ್ಸೈಟ್ ಆದರು. ಬಟ್ ಅದು ಒಂದು ಭಯ ಇತ್ತು ನಮಗೆ. ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ. ನಾನೇನೋ ಬಿಡೋದ್ರೆ ಟೈಟ್ಲ್ ಇಟ್ಕೊಂಡು ನಾವು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದು ಹೊಸ ಟೀಮ್ ಬಂದು ಏನೋ ಅಂಥ ದೊಡ್ಡ ಲೆಜೆಂಡರಿ ಸಿನಿಮಾನ ನಾವು ತೊಗೊಬೋದು, ಆ ಟೈಟ್ಲನ್ನು ನಾವು ಯೂಸ್ ಮಾಡ್ತಿದ್ದೀವಿ ಅಂದಾಗ ಅದು ತುಂಬ ಜವಾಬ್ದಾರಿ ಇರುತ್ತೆ. ಆ ಒಂದು ಸಿನಿಮಾಗೆ ಎಲ್ಲೂ ಕಡಿಮೆ ಆಗ್ತಿರೋ ಥರ ನಾವು ನೋಡ್ಕೊಬೇಕು. ಯಾಕಂದರೆ ಅದನ್ನು ಬಿಟ್ ಮಾಡ್ತೀವಲ್ವ ಸೆಕೆಂಡ್ರಿ, ಬಟ್ ಆ ಒಂದು ರೇಂಜ್ಗೆ ಅದನ್ನು ಮೈಂಟೈನ್ ಮಾಡ್ಕೊಂಡು ಹೋಗಬೇಕು. ಈಗ ನಾವೇನಕ್ಕೆ ಇಲ್ಲಿ ಈಗ ಸಿನಿಮಾ November 29 ರಿಲೀಸ್ ಆಗ್ತಿದೆ. ಈಗ ಹೆಮ್ಮೆಯಿಂದ 29 November 29 ರಿಲೀಸ್ ಆಗ್ತಾ ಇದೆ. ಈಗ ಖುಷಿಯಿಂದ ಏನಂತಂದರೆ ಅದು ನಾವು ಅಚೀವ್ ಮಾಡಿದ್ವಿ. ಯಾಕಂದ್ರೆ ನಾನೇನು ಬಿಟ್ಟರೆ ಟೈಟ್ಲ್ ಇಟ್ಟಿದ್ದಕ್ಕಾಗಿ ಆ ಕಥೆ ಆಗಿರ್ಬೋದು, ಮೇಕಿಂಗಲ್ಲಿ ಆಗಿರ್ಬೋದು, ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಥಿಯೇಟರ್ ಹತ್ರ ನೋಡಿದಾಗ ಸಿನಿಮಾ ಓಕೆ, ಈ ಟೈಟ್ಲು ಕರೆಕ್ಟಾಗಿ ಇಟ್ಟಿದ್ದಾರೆ, ಅವರು ಟೀಮ್ ಕರೆಕ್ಟಾಗಿ ಚೂಸ್ ಮಾಡಿದ್ದಾರೆ ಟೈಟ್ಲಿನ. ಇದು ಬಿಟ್ಟು ಬೇರೆ ಯಾವ ಸೂಟ್ ಆಗಲ್ಲ, ಆಗ್ತಿರ್ಲಿಲ್ವೇನೋ ಇವ್ರಿಗೆ ಅಂತಂದ್ಬಿಟ್ಟು ಅವ್ರಿಗೆ ಅದು ಜಸ್ಟಿಫಿಕೇಶನ್ ಸಿಗುತ್ತೆ. ಆ ಒಂದು ಕಾರಣದಿಂದ ಮೇನ್ ಉದ್ದೇಶ ನಮ್ಮ ಕತೆ, ಆ ಕತೆಗೆ ತಕ್ಕಂಥ ಟೈಟ್ಲ್ ಇಟ್ಟಿದೆ. ಮೇಡಮ್, ನನಗೆ ಒಂದು ಸುಮಂತ್ ಅವರು ಹೇಳಿದರು, ಈ ಸಿನಿಮಾ ಇಂಟರ್ವ್ಯೂನ ಮಂತ್ರಾಲಯದಲ್ಲಿ ಮಾಡೋಣ ಅಂತ ಪ್ಲ್ಯಾನ್. ಹೌದು ಸರ್. ನೀವು ಸಡನ್ ಅಂತ ಇಲ್ಲಿ ಪ್ಲ್ಯಾನ್ ಮಾಡಿದ್ದು ಏನಾದರೂ ರೀಸನ್ ಇದೆಯಾ? ಸಿನಿಮಾ ಕತೆ ಏನಾದ್ರು ಬಿಡ್ತೀವಿ ಆ ಥರ ರೀಸನ್ ಇತ್ತಾ? ಇಲ್ಲ ಸರ್, ಹಾಗೇನಿಲ್ಲ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಆ್ಯಕ್ಚುಲಿ ಮಾಡಬೇಕಾಗಿತ್ತು ಇವತ್ತು ಮಂಡೇ ಮಂತ್ರಾಲಯಕ್ಕೆ ಹೋಗಬೇಕಿತ್ತು. ಬಟ್ ಅದು ಸ್ವಲ್ಪ ಬೇರೆ ಕೆಲಸ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಟ್ರೇಲರ್ ಇವೆಂಟ್ ಲಾಂಚ್ ಆದಮೇಲೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲಾನ್ ಆಗಿದೆ ಸರ್ ಇವಾಗ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ತಂಡ ಜೊತೆಗೆ ಹೋಗಿ ರಾಯರ್ದು ಆಶೀರ್ವಾದ ತೊಗೊಳ್ಳೋದೇ ಫಸ್ಟ್ ಉದ್ದೇಶ. ಅಲ್ಲಿ ಪಬ್ಲಿಸಿಟಿ ಮಾಡಬೇಕು ಅಥವಾ ಸುಮ್ಮನೆ ಗಿಮಿಕ್ಕು ಅಥವಾ ಸಿನಿಮಾ ಬರ್ತಾ ಇದೆ ರಾಯರ್ ನೆನಪಾಗ್ತಾರೆ, ಹಾಗಿಲ್ಲ. ನಾವು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಯಿಂದ ರಾಯರ್ ದರ್ಶನಕ್ಕೆ ಹೋಗ್ತಿದ್ವಿ. ಆಮೇಲೆ ಸಿನಿಮಾ ಸ್ಟಾರ್ಟ್ ಆಗಿದ ಮೇಲೂ ಹೋಗ್ತಿದ್ವಿ, ಸಿನಿಮಾ ಕಂಪ್ಲೀಟ್ ಆದಮೇಲೆ ಹೋಗ್ತೀವಿ, ಮುಂದೆನೂ ಹೋಗ್ತಾ ಇರ್ತೀವಿ ಸರ್. ಸೊ ಇದಕ್ಕೇನಿಲ್ಲ. ಬಟ್ ಒಂದು ಯೋಚನೆ, ಒಂದು ಪ್ಲ್ಯಾನ್ ಮಾಡಿದ್ವಿ. ಏನೋ ಡಿಫ್ರೆಂಟಾಗಿ ಪ್ಲಾನ್ ಮಾಡಿದ್ವಿ. ಅದು ಸ್ವಲ್ಪ ಎಕ್ಸಿಕ್ಯೂಟ್ ಆಗೋಕ್ಕೆ ಇದಾಯಿತು. ಇಲ್ಲಾಂತಂದರೆ ಆದರೂ ಹೋಗ್ತೀವಿ, ಕನ್ನಡ ಪಿಕ್ಚರ್ಸ್ ಜೊತೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ, ಅವ್ರ ಜೊತೆ ಹೋಗ್ತೀವಿ ಸರ್. ಅಂದರೆ ನಿಮ್ಮ ಪೇರಿ ಸಿನಿಮಾದಲ್ಲ ಇಲ್ಲ ಅಂದರೆ ಈ ನಾರ್ಮಲ್ ಒಂದು ಲವ್ ಸ್ಟೋರಿ ಬರುತ್ತಾ, ಇಲ್ಲ ಅಂದರೆ ಬೇರೆ ಏನಾದರೂ ಇದಿರ್ಬೋದು, ಆ ಥರದ್ದು ಏನಾದರೂ ನಿಮ್ಮ ಕೆಮಿಸ್ಟ್ರಿ ವರ್ಕ್ ಆಗಿರುತ್ತಾ ಸಿನಿಮಾದಲ್ಲಿ? ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಅದರ್ ದನ್ ದಟ್ ಒಂದು ಸಿಂಪಲ್ ಮ್ಯಾನ್, ಪ್ಯೂರ್ ಜವಾಬ್ದಾರಿ ಇರೋಂಥ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಸೊ ಲವ್ ಬಗ್ಗೆ, ಅದು ಪೇರ್ ಬಗ್ಗೆ ಅನ್ನೋದನ್ನು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಮಿಡಲ್ ಕ್ಲಾಸಾ ನೀವು ಸಿನಿಮಾದಲ್ಲಿ? ಇಲ್ಲ, ನಾರ್ಮಲ್ MBA ಸ್ಟೂಡೆಂಟು.
ಅವನದೇ ಅಂತ ಒಂದು ಬಿಸ್ನೆಸ್ ಇರುತ್ತೆ. ಫ್ರೆಂಡ್ ಜೊತೆ ಕಂಡಕ್ಟ್ ಮಾಡ್ಕೊಂಡು ಒಂದು ಈವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಹೆಂಗೆ ಪಟಾಯಿಸಿರು ಮೇಡಮ್ ಸಿನಿಮಾದಲ್ಲಿ? ಪಟಾಯಿಸೋದು ಇನ್ ದ ಸೆನ್ಸ್ ನಾನು ಅವಾಗ ಹೇಳಿದ್ದೀನಿ ಜವಾಬ್ದಾರಿಯುತ ಅಂತ ಕ್ಯಾರೆಕ್ಟರ್ ಬಗ್ಗೆ ಇರೋದ್ರಿಂದ. ಸೊ ಪಟಾಯಿಸೋದು ಅಂತ ಏನಿಲ್ಲ ಇದೆ ಸಿನಿಮಾದಲ್ಲಿ. ಬಟ್ ಡಿಸೆಂಟ್ ಕ್ಯಾರೆಕ್ಟರ್, ಒಂದು ಲೆವೆಲಲ್ಲಿ ಇರೋ ಕ್ಯಾರೆಕ್ಟರು. ಸೊ ಗಿಟಾಯಿಸೋದೆಲ್ಲ ಅದನ್ನ ಸಿನಿಮಾ ನೋಡಿದ್ರೆ ಪಟಾಯಿಸೋದು ಆ್ಯಕ್ಚುಲಿ ಇದೆಯಾ, ಸೊ ಪಟಾಯಿಸೋದ್ರಿಂದ ಅದು ಅಂದರೆ ಅದು ಇರುತ್ತೋ ಇಲ್ವೋ ಅನ್ನೋದು ಸಿನಿಮಾ ನೋಡೋದು ಆ್ಯಕ್ಚುಲಿ. ಸರ್ ನಿಮ್ಮ ಪಾತ್ರ ಹೇಗೆ ಅಂದರೆ ಕಾಮಿಡಿಯಾಗಿ ಇರುತ್ತಾ ಇಲ್ಲ ಇದೇನಾದರೂ ಡಿಫ್ರೆಂಟ್ ರೋಲ್ ಆಗಿರೋದೇನ? ಆ್ಯಕ್ಚುಲಿ ನಾನು ಅದೇ ನನಗೆ ಈ ಸಿನಿಮಾದಲ್ಲಿ ತುಂಬ ಖುಷಿನೇ ಆಯಿತು. ಯಾಕಂದರೆ ನಾವು ಕಾಮಿಡಿ ಕಿಲಾಡಿ ಶೋ ಮಾಡಿದಾಗ ಈ ಕನ್ನಡ ಅವ್ರ ರುಚಿಯಲ್ಲಿರ್ತೀವಿ. ಯಾಕಂದರೆ ನಮ್ಮಂಥ ಕಲಾವಿದಗಳಿಗೆಲ್ಲ ಒಳ್ಳೊಳ್ಳೆ ವೇದಿಕೆಗಳನ್ನ ಕೊಟ್ಟು ತುಂಬ ಜನ ಕಲಾವಿದರು ಊಟ ಹಾಕಿದ್ದಾರೆ. ಶರಣಯ್ಯ ಸರ್ ಆಗಿರ್ಬೋದು, ಗಡ್ಡ ಸತೀಶ್ ಅವರು ಥ್ಯಾಂಕ್ಸ್ ಹೇಳಿದ್ರು ಮೊದಲಿಗೆ. ಯಾಕಂದರೆ ನಮಗೊಂದು ವೇದಿಕೆ ಕೊಟ್ಟು ಸಿನಿಮಾಗಳಿಗೆ ಪರಿಚಯ ಮಾಡಿಸಿದ ವೇದಿಕೆ ಜೀ ಕನ್ನಡ. ಈ ಸಿನಿಮಾದಲ್ಲಿ ನನಗೆ ಒಬ್ಬರು ಕಳಿಸ್ಕೊಟ್ಟು ಹೋದೆ. ಇವರು ಡೈರೆಕ್ಟರ್ ಸರ್ ಒಂದೇ ಮಾತಾಡಿದ್ದು, ರಘು ಶೂಟ್ ಆಗ್ತಾರೆ ಬಿಡಿ, ಮಾಡ್ಸೋಣ ಬಿಡಿ. ಒಂದು ಆಡಿಷನ್ ತೊಗೊಳ್ಳಿಲ್ಲ. ಫಸ್ಟ್ ಹಿಂಗೆ ಹೋಗುತ್ತೆ ಸರ್ ಕತೆ, ಹಿಂಗೆ ಅಂದರು ಅಷ್ಟೇ. ಫುಲ್ಲು ಕಾಮಿಡಿ ಇದೆ ನಂದು ಇದರಲ್ಲಿ. ಎಲ್ಲೋ ಸಿನಿಮಾ ಫುಲ್ ಕಾಮಿಡಿ ಇದೆ. ಅಂದರೆ ನಾವು ದೇವ ಬರ್ತಾರೆ, ದೇವ ಚೆನ್ನಾಗಿದೆ ಅಂದರೆ ಎಲ್ಲಿ ಭಯ ಪಡಬೇಕು ಅಂದರೆ ಅದೇ ಹೇಳೋದು, ಒಬ್ಬ ಕಲಾವಿದರಿಗೆ ಕೆಲವು ಕ್ಯಾರೆಕ್ಟರ್ಗಳು ಚಾಲೆಂಜ್ ಸಿಗಬೇಕು. ಈ ಕಾಮಿಡಿ ಅಂದರೆ ನಮ್ಗೆ ಒಂದು ಸ್ವಲ್ಪ ನೀರು ಕುಡ್ದಂಗೆ ಅನಿಸ್ತಾ ಇರುತ್ತೆ. ಏನು ಬೇಕಾದ್ರೂ ಮಾಡೋದು. ಈ ಭಯ ಆಗಿ ಆದಾಗ ಮತ್ತು ದೇವ ನೋಡಿದಾಗ ರಿಯಾಕ್ಷನ್ ಎಲ್ಲ ಒರಿಜಿನಲ್ ಕೊಡ್ಬೇಕಾಗುತ್ತಲ್ಲ. ನನಗೆ ಅಲ್ಲ ಸರ್, ನಾವು ಒಂಥರ ಸೊಂಗು ಕೊಟ್ಬಿಡ್ತೀವಿ. ಸೀನಲ್ಲಿ ಅವರು ಎದುರುಗಡೆ ನಗ್ಬಿಡ್ತಾರೆ. ನೀವು ಬಾಯಿ ಬಿಟ್ರೆ ಮಾತಾಡಕ್ಕೆ ಶುರು ಮಾಡಿದ್ರೆ. ಸೊ ಅಂದರೆ ಸೌಂಡು ಒಂದೊಂದ್ಸರಿ ಏನಾಗುತ್ತೆ ಸರ್, ಅದೇ ಬರೀ ಸೌಂಡ್ ಕೇಳಿಸ್ಕೊಂಡ್ರೆ ಬೇರೆ ಎಫೆಕ್ಟ್ ಕೇಳಿಸ್ಬಿಡುತ್ತೆ ಅಂತಾರಲ್ವ. ಸೊ ನಾನು ಹೇಳ್ತೇನೆ ಸರ್, ಅಲ್ಲೊಂಚೂರು ಭಯ ಬ್ರೀತಿಂಗ್ ಅಲ್ಲಿ ಮಾಡಿ ವಾಯ್ಸ್ ಕೊಡಿಯಪ್ಪ ಆ ಥರ ಯಾರು ಕೊಡಿದೀವಿ ಚೇಂಜ್ ಆಗಿಬಿಡುತ್ತೆ. ಸೊ ಆ ಥರ ಆಗಿ ಇಡೀ ಸಿನಿಮಾದಲ್ಲಿ ಸರ್ ಒಂದು 4-5 ಕಡೆ ರಿಫ್ರೆಶ್ಮೆಂಟ್ ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಹಾಫಲ್ಲಿ ಹೀರೋ ಜೊತೆ ಫಸ್ಟ್ ಓಪನಿಂಗಲ್ಲೇ ಒಂದು ಮಜಾ ಇದೆ, ಅಲ್ಲೊಂದು ಸೀನ್ ಇದೆ. ಅದಾದಮೇಲೆ ಇಂಟರ್ವ್ಯೂ ಬ್ಲಾಕ್ ಬರುತ್ತೆ, ಅಲ್ಲಿ ಒಂದು ಅದ್ಭುತವಾದಂಥ ಸೀನ್ ಇದೆ. ಮಧ್ಯದಲ್ಲಿ ನಮ್ಮ ಜರ್ನಿಲೆಲ್ಲ ಅಲ್ಲಲ್ಲೇ ಪಂಚ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಜಾ ಮಾಡಿದ್ದೀನಿ. ದೆವ್ವ ನೋಡಿದ್ಮೇಲೂ ಒಂದು ಮಜಾ ಮಾಡಿದ್ದೀನಿ. ದೆವ್ವದ ಜೊತೆ ಕಾಮಿಡಿ ಸೀನ್ ಇದೆ ಒಂದು. ಅದು ನಾನು ಕಿಟಕಿ ನೋಡ್ತಾ ಇರ್ತೀವಿ ಒಂದು ಸೀನು, ಅದು ಅದ್ಭುತವಾಗಿದೆ ಆ್ಯಕ್ಚುಲಿ. ನಿಜ ಹೇಳ್ಬೇಕಂದ್ರೆ ಕಲಾವಿದರು ಸ್ವಲ್ಪ ಫ್ರೀ ಬಿಡಬೇಕು ಸರ್. ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟಿರುತ್ತೆ ಅಷ್ಟೇ ಮಾಡಲ್ಲ. ಕಲಾವಿದರನ್ನ ಗಟ್ಟಿಯಾಗಿ ಇಟ್ಕೋಬಾರ್ದು, ಬಿಟ್ಟರೆ ಅಟ್ಲೀಸ್ಟ್ ಅವರು ಸ್ವಲ್ಪ ಓಪನ್ ಅಪ್ ಆಗಿ ಮಾಡ್ತಾರೆ. ಅದರಲ್ಲಿ ನವೀನ್ ಸರ್ ಅಂತೂ ನನಗೆ ನಿಜವಾದ ಬೆಸ್ಟ್ ಡೈರೆಕ್ಟ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟವಾದ ಡೈರೆಕ್ಟ್ರು ಅವರು. ಈ ಪ್ರೊಡ್ಯೂಸರು ಅಷ್ಟೇ ಸರ್, ಕೈ ತುಂಬ ದುಡ್ಡು ಕೊಟ್ಟಿದ್ದಾರೆ. ಯಾಕಂದರೆ ಕಲಾವಿದರಿಗೆ ಅನ್ನ ಮುಖ್ಯ ಸರ್, ಕೆಲಸ ಮುಖ್ಯ. ಸೊ ಅದರಲ್ಲಿ ಮೇಡಮ್ ಅದೇ ಯಾವಾಗಲೂ ನಾನು ಈ ಎಲ್ಲ ಟೀಮು ರಾಯರು ಭಕ್ತರಾಗಿರೋದ್ರಿಂದ ರಾಯರೇ ಒಂದು ಮಾಡಿದ್ದಾರೆ ನಮ್ಮನ್ನೆಲ್ಲ. ರಾಯರೇ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಅಂತೂ ನನಗೆ ಖಂಡಿತ ಇದೆ. ಸೊ ಇನ್ನೂ ಒಂದು 5-6 ಸಿನಿಮಾ ಮಾಡಲಿ ಒಂದು ವರ್ಷದಲ್ಲಿ ಅನ್ನೋದು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕಾಮಿಡಿ ಮಾಡ್ತಾ ಸೀರಿಯಸ್ ಸಿನಿಮಾ ಹೋಗುತ್ತಾ? ನಿಮ್ಮ ಪಾತ್ರ ಕೂಡ ಏನೋ ಚೇಂಜ್ ಆಗುತ್ತಾ? ಸರ್ ಇಲ್ಲ, ಇಡೀ ಸಿನಿಮಾ ಸೀರಿಯಸ್ ಆಗೇ ಇದೆ, ಆರಾಮೇ ಇರೋದು ಆ್ಯಕ್ಚುಲಿ. ಎಲ್ಲೂ ಕೂಡ ನಿಮಗೆ ನಿಮ್ಮ ಪಾತ್ರದ ಜೊತೆ ಇದೆ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದನ್ನು ಹೇಳಿದ್ದಾರೆ ಸರ್, ಇಲ್ಲಿ ಕಾಮಿಡಿ ಬೇಡ, ಕಟ್ ಮಾಡಿಬಿಡಿ. ಯಾಕಂದರೆ ನಿಮ್ಮ ಕ್ಯಾರೆಕ್ಟ್ರು ಎಲ್ಲಿ ಕಾಮಿಡಿ ಬೇಕೋ ಅಲ್ಲಿ ಮಾತ್ರ ತಗೊಂಡಿರ್ತಾರೆ. ಆ ಕಥೆಯಲ್ಲಿ ಹೇಗೆ ಬರಬೇಕೋ ಅದನ್ನು ಕ್ಲೀನಾಗಿ ಹೇಳಿ ಇದು ಬೇಡ ಅಂತ ಕಟ್ಟು. ಕೆಲವು ಟೈಮಲ್ಲಿ ಏನಾಗುತ್ತೆ ಮಾತಾಡ್ತಾ ಇರ್ತೀವಿ, ಆ ಫ್ಲೋಲೆಲ್ಲ ಬಂದ್ಬಿಡುತ್ತೆ, ಬಿಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ಬೇಕಾದ್ರೆ ಬಿಟ್ಬಿಡ್ತಾರೆ ಸರ್. ಆಮೇಲೆ ಹೇಳ್ತಾ ಇದ್ರು ಸರ್, ಇದು ಬೇಡ, ಸ್ವಲ್ಪ ಈ ಸೀನ್ಗೆ ಅದು ಸೂಟ್ ಆಗಲ್ಲ, ನೀವು ಚೇಂಜ್ ಆಗಿ ಮಗ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಳ್ಳಿ, ಬೈದಲ್ಲಿ ಆ ಥರ ಎಲ್ಲ ಮಾಡಿಸಿದ್ರು. ನಿಜವಾಗ್ಲೂ ನನಗೂ ಒಂದು ಸ್ವಲ್ಪ ಚಾಲೆಂಜ್ ಇದ್ದು, ನನಗೆ ಸೀರಿಯಸ್ ಸ್ವಲ್ಪ ಮಾಡೋಕ್ಕೋದ್ರೆ ನಮ್ಮ ಫೇಸೇ ಚೇಂಜ್ ಆಗಲ್ಲ ಸರ್, ಆ ಥರ ಇತ್ತು. ಬಟ್ ಎಂಜಾಯ್ ಮಾಡಿದ್ವಿ ಇಡೀ ಸಿನಿಮಾ. ಏನು ಜರ್ನಿ ಅಂದರೆ ಆಮೇಲೆ ಸರ್ ಆದಷ್ಟು ಬೇಗ ಸಿನಿಮಾ ಮುಗಿಸೋದು. ಅಂದರೆ 1 ವರ್ಷಗಳಲ್ಲೇ ಸಿನಿಮಾ ಕಂಪ್ಲೀಟ್ ಆಯಿತು. ಹೌದು, ಆಯಿತು, ಒಂದು 1.25 ವರ್ಷದೊಳಗೆ ಸಿನಿಮಾ ಕಂಪ್ಲೀಟ್ ಆಯಿತು ನಿಜವಾಗ್ಲೂ. ಆಮೇಲೆ ಬೇಗ ಅಂದರೆ ತುಂಬ ಗ್ಯಾಪ್ ಕೊಟ್ಟಿಲ್ಲ. ಈಗ ಒಂದು ಸಿನಿಮಾ ಶುರುವಾಗಿ 1-2 ಶೆಡ್ಯೂಲ್ ಆದಮೇಲೆ 1 ವರ್ಷ 6 ತಿಂಗಳೆಲ್ಲ ಬ್ರೇಕ್ ಆಗಿಬಿಡುತ್ತೆ. ಬಟ್ ಆ ಥರ ಆದಮೇಲೆ ಪ್ರೊಡ್ಯೂಸರ್ ಕಾರಣ ಅಂತ ನಾವು ನಿಂತು ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ. ಆಮೇಲೆ ಮುಖ್ಯವಾದ ಒಂದು ರೀಸನ್ ಹೇಳ್ತೀನಿ ಸರ್, ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಒಬ್ಬ ಕಾಮಿಡಿ ಕಲಾವಿದರು ಸಿನಿಮಾ ಮಾಡ್ತಾರೆ, ಒಂದೊಂದು ಇಂಟರ್ವ್ಯೂಗಳಿಗೆ ಡೈರೆಕ್ಟ್ರು ಹೀರೋಯಿನ್ ನಿಂತ್ಕೋತಾರೆ.
ನೋಡಿ ನನಗೆ ಅದೊಂದು ಟೀಮ್ ಬಗ್ಗೆ ತುಂಬ ಖುಷಿಯಾಗೋ ವಿಚಾರ. ಇಲ್ಲ ರಘುನು ಬೇಕು, ಪ್ರತಿಯೊಂದು ಇಂಟರ್ವ್ಯೂಗೂ ರಘು ಬೇಕು ಅಂತ ಕರ್ಸ್ಕೊತಾರಲ್ಲ. ಸೊ ಅದು ನನ್ನ ಮೇಲೆ ಇರೋ ಪ್ರೀತಿ, ಆ ಪ್ರೀತಿ ನಾನು ಅವ್ರಿಗೆ ಕರ್ಸಿರ್ತೀನಿ. ಸರ್ ಈ ಸಿನಿಮಾದಲ್ಲಿ ಅಂದರೆ ನಾನು ಮೇಕಪ್ ಎಲ್ಲ ತುಂಬ ಚಾಲೆಂಜ್ ಇತ್ತು ಸರ್. ಖಂಡಿತ ಚಾಲೆಂಜಿಂಗ್ ಇತ್ತು. ಅಂದರೆ ಇದು ಯಾವ ಥರ ಅಂತಂದರೆ ಇಲ್ಲಿವರೆಗೂ ರೆಗ್ಯುಲರ್ ಆಗಿ ತುಂಬ ನಾರ್ಮಲ್ ಆಗಿ ಹಾರರ್ ಅಂತಂದರೆ ಗೊತ್ತು, ಫುಲ್ಲು ಫೇಸ್ ಎಲ್ಲ ವೈಪ್ ಮಾಡಿ ಮತ್ತು ಕೆಲವು ಈ ಬಿಲ್ ಬಿಡೋ ಥರ ಆ ಥರ ತುಂಬ ನೋಡ್ಕೊಂಡು ಬಂದಿದ್ದೀವಿ. ನಾನು ಅದಕ್ಕೆ ರೆಫರೆನ್ಸ್ ಇಟ್ಕೊಂಡಾಗ, ಯಾಕಂದರೆ ನಾವು ಒಂದು ನಾನೇನ ಬಿಡಲಾರ ಅಂತ ಟೈಟ್ಲ್ ಇಟ್ಕೊಂಡು ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ನಾವು ಅದೇ ಅವಾಗ ಹೇಳ್ದಂಗೆ ಅಚೀವ್ ಮಾಡಬೇಕು. ಇಲ್ಲಾಂದರೆ ಅದು ನಗಾಡ್ಬಿಡ್ತಾರೆ. ಹಾರರ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಹಾರರ್ ಜಾನರೇ ತುಂಬ ರಿಸ್ಕು ಆ ಸಬ್ಜೆಕ್ಟ್ ಎತ್ಕೊಂಡಾಗ್ತದೆ. ಯಾಕಂದರೆ ಕೆಲವು ಸೀನ್ ಶಾರ್ಟ್ಸ್ಗಳಿರ್ತವೆ, ಹಾರರ್ ಭಯಪಡಿಸುವಂಥದ್ದು ಇರಬೇಕು. ಅದೇನಾದ್ರು ನಾವು ಭಯಪಡ್ಸಕ್ಕೆ ಹೋಗಿ ಭಯಪಟ್ಟರೆ ಓಕೆ, ಇಲ್ಲಾಂದರೆ ಕಾಮಿಡಿ ಆಗಿಬಿಡುತ್ತದು, ಬೇರೆ ಥರನೇ ಹೋಗ್ಬಿಡುತ್ತದು. ಅದು ಹಂಗಾಗಿ ನಾವು ಪಕ್ಕ ಪ್ರೀ ಪ್ಲಾನ್ ಮಾಡಿಕೊಂಡು ಒಂದು ಲುಕ್ ವಿಚಾರದಲ್ಲಿ ಅವ್ರು ಯಾವ ಥರ ಕಾಣಿಸ್ಬೇಕು, ಯಾವ ಥರ ಮೇಕಪ್ ಮಾಡಬೇಕು. ಆಮೇಲೆ ಇನ್ನೊಂದು ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮೇಕಪ್ಪು ಜೊತೆಗೆ ಅದು ಒಂದು ಸ್ಪೆಷಲ್ ಎಫೆಕ್ಟ್ಸ್ ಬರುತ್ತೆ ಸರ್, ಸ್ಪೆಷಲ್ ಮೇಕಪ್ಪು. ಅದನ್ನೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ನಮ್ಮ ನರಸಿಂಹಮೂರ್ತಿ ಅಂತ ಅವರು ಮೇಕಪ್ ನೀಟಾಗಿ ಮಾಡಿಕೊಟ್ರು. ಅದ್ರ ಜೊತೆಗೆ ಇನ್ನೂ ಕೆಲವು ಒಂದು ಪೋರ್ಷನಲ್ಲಿ, ಅದು ಇಲ್ಲಿ ಯಾವ ಥರ ಹೇಳಿಲ್ಲ, ಇವಾಗ ನೆನಪಾಯಿತು. ಅದು ಒಂದು ಅಂದರೆ ಒಂದು ಪೋರ್ಷನ್ ಬರುತ್ತೆ, ಅದನ್ನು ನಾವು ಏನಂತಂದರೆ ಅದೊಂದು ಆ ಒಂದು ಪೋರ್ಷನ್ ಮಾಡೋದಕ್ಕೆ ಹಾರರ್ ಅಂತಲ್ಲ, ಇನ್ನೊಂದು ಬೇರೆ ಅದು ಸಸ್ಪೆನ್ಸ್ ಎಲಿಮೆಂಟ್, ಅದು ಇಟ್ಕೊಡಲ್ಲ. ಬಟ್ ಅದೇನಂತಂದರೆ ಅದೊಂದು ಇದು ಮಾಡೋಕ್ಕೆ ನಾವು ಕೆಲವು ಕೆಮಿಕಲ್ಸ್ ಎಲ್ಲ ನಾವು ಫಾರಿನ್ US ಇಂದ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಮಾಡಿದ್ದೀವಿ. ಅದು ಯಾವ ಪೋರ್ಷನ್ ಅಂತ ಅಂದ್ಬಿಟ್ಟು ಅದು ನೆಕ್ಸ್ಟು ನಿಮಗೆ ಸಿನಿಮಾದಲ್ಲಿ ಇಂಟರ್ವಲ್ ಬ್ಲಾಕ್ ಬರುತ್ತಾ, ಇಂಟರ್ವಲ್ ಆದ್ಮೇಲೆ ಸರ್. ಅದು ಇಂಟರ್ವಲ್ ಮುಂಚೆನೋ ಇಂಟರ್ವಲ್ ಆಫ್ಟರು ಇಲ್ಲ ತೊಂದರೆ ಇಲ್ಲ ಸರ್. ಅದು ಅಲ್ಲ, ನೀವು ಇಂಟರ್ವ್ಯೂ ಬಿಫೋರ್ ಅಂದರೆ ಸೆಕೆಂಡ್ ಹಾಫ್ ನೋಡಲ್ವಾ, ಹೋಗ್ಬಿಡ್ತೀರಾ? ಅಥವಾ ಸೆಕೆಂಡ್ ಹಾಫ್ ಬರುತ್ತಿದ್ರೆ ಸೆಕೆಂಡ್ ಹಾಫ್ ಈಗ ನಾನು ಹೇಳಿದ್ದೇನು ನೆನಪಿರಲ್ಲ ನಿಮಗೆ, ನಾನು ಹೇಳಿದ್ದೇನು ನೆನಪಿರಲ್ಲ. ವಿಚಾರ ಹೇಳ್ಬೋದು ನಿಮಗೆ, ನಿಮ್ಮ ಕಥೆನ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ನೀವು ಹೇಳ್ತಿರೋದು US ಇಂದ ತರಿಸಿ ಮೇಕಪ್ ಮಾಡಿಸೋದು ಅಜ್ಜಿಗೆ, ಅಜ್ಜಿಗೆ ಹುಡುಗಿ ಥರ ಮಾಡಿಸೋ ಅದೇ ಸರ್. ಅದೇ ಏನೈತೆ ಸರ್, ಅದೇ ಚಾಲೆಂಜ್ ಆಯ್ತಾ? ತುಂಬ ಚಾಲೆಂಜಿಂಗ್ ಇತ್ತು ಸರ್. ಅದನ್ನು ಅಚೀವ್ ಮಾಡಿದ್ದೀವಿ. ಚಾಲೆಂಜಿಗೂ ಕೆಲವೇನಂದ್ರೆ ಸರ್, ನಾವೇನೋ ಪೆನ್ ಪೇಪರ್ ಇಟ್ಕೊಂಡು ಬರ್ಕೊಳ್ಳೋದು ಬೇರೆ, ಬಟ್ ಅದನ್ನು ಆನ್ ಸ್ಕ್ರೀನ್ ತರೋದೇ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅದು ಈ ಸಿನಿಮಾದಲ್ಲಿ ನಾರ್ಮಲ್ ಏನೋ ಲವ್ ಸ್ಟೋರಿ ಅಥವಾ ಇನ್ನೊಂದು ಮತ್ತೊಂದು ಆ ಥರ ಮಾಡಿದ್ರೆ ಅದು ಓಕೆ ಸರ್. ಬಟ್ ಇದು ಸಿಕ್ಕಾಪಟ್ಟೆ ಚಾಲೆಂಜಸ್ ಇತ್ತು. ಅದನ್ನೆಲ್ಲ ನಾವು ಅಚೀವ್ ಮಾಡಿದ್ದೀವಿ ಟೆಕ್ನಿಕಲಿ. ಮತ್ತು ಕೆಲವು ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಅವ್ರದ್ದು ಪರ್ಫಾರ್ಮೆನ್ಸು, ಯಾಕಂದರೆ ಪ್ರತಿಯೊಂದು ಕಲಾವಿದರು ಕೂಡ ಆಯಾ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸಿದ್ದಾರೆ. ಅದು ನಾವು ಆಫ್ ದಿ ಸ್ಕ್ರೀನ್ ಏನು ನಾವು ಪ್ರಿಪ್ರೇಷನ್ಸ್ ಇತ್ತು, ಅದು ತುಂಬ ಚೆನ್ನಾಗಿ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ತಂದಿದ್ದೀವಿ. ಈಗ ಇಂಡಸ್ಟ್ರಿಯಲ್ಲಿ CG ವರ್ಕು, VFX ತುಂಬ ಡಿಲೇ ಆಗುತ್ತೆ. ನಾವು ಆ್ಯಸ್ ಅ ನೀವು ಪ್ರೊಡ್ಯೂಸರ್ ಆಗಿ ಸಿನಿಮಾದಲ್ಲಿ ನಿಮಗೆ ಅದು ತುಂಬ ತಲೆ ಬಿಸಿ ಮಾಡ್ತಾ ಆ ಥರದ್ದು ಏನಾದರೂ ಅನಿಸ್ದ? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ, ಸುಳ್ಳು ಹೇಳಲ್ಲ ನಾನು. ಯಾಕಂದರೆ ನಮ್ಮ VFX ಎಲ್ಲ ಮಾಡಿರೋರು ಸಂಗಮೇಶ್ ಅವರು ಅಂತ. ಅವರು ಏನು ಕಮಿಟ್ಮೆಂಟ್ ಕೊಟ್ಟಿದ್ರು ವರ್ಕ್ ರಿಲೇಟೆಡಲ್ಲಿ, ಮೇಡಮ್ ಇಷ್ಟು ದಿನ ಆಗುತ್ತೆ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಈ ಶಾರ್ಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಇದನ್ನ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹರಿಬರಿ ಮಾಡೋದು ಬೇಡ ಮೇಡಮ್, ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಂದರೆ ಅವರು ಮುಂಚೆನೇ ಮೈಂಡ್ಸೆಟ್ ಕ್ಲಿಯರ್ ಮಾಡಿಬಿಟ್ಟಿದ್ರು ಸರ್ ನಮಗೆ, ಇಷ್ಟು ಟೈಮ್ ಬೇಕೇ ಬೇಕು ಅಂತ. ಅದ್ರ ಮೇಲೆ ಆ ಟೈಮಲ್ಲಿ ಕೊಟ್ಟಿದ್ರು. ಅದ್ರ ಮೇಲೆ ಒಂದು 15 days 20 days ಎಕ್ಸ್ಟ್ರಾ ಆಗಿದೆ ಸರ್. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ CG. ಎಸ್, ಈ ಫಿಲಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೂ ಆ್ಯಸ್ ಅ ಪ್ರೊಡ್ಯೂಸರ್ ನೀವು ಆಗಿರೋದಕ್ಕೂ ತುಂಬ ಕಷ್ಟ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಚಾಲೆಂಜಿಂಗ್ ಆಗಿತ್ತು ಸರ್. ಎಸ್, ಅಂದರೆ ದುಡ್ಡು ಕೊಡೋದಕ್ಕೂ ಅದರಲ್ಲೇ ಆ್ಯಕ್ಟ್ ಮಾಡೋದಕ್ಕೂ ತುಂಬ ತಲೆಬಿಸಿ. ಇಲ್ಲ, ದುಡ್ಡು ಕೊಡೋದೇನು ಹೋಗ್ತಾ ಇದೆ ಅನಿಸ್ತಾ ಇರ್ತದೆ, ಮೂಡ್ ಚೇಂಜ್ ಇದ್ದಾಗ. ಆ್ಯಕ್ಚುಲಿ ಏನಾಗ್ತಿತ್ತು ಅಂತಂದರೆ, ಮುಂಚೆನೇ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಅಂತಿದ್ದಾರೆ, ಅವರು ಚೇತನ್ ಗೌಡ ಅಂತ, ಅವರು ಚೆನ್ನಾಗೆಲ್ಲ ನೋಡ್ಕೋತಿದ್ರು. ಅಂದರೆ ನಾನು ಆ್ಯಕ್ಟಿಂಗ್ ಮಾಡಬೇಕಾದಲ್ಲಿ ಮುಂಚೆನೇ ಹೇಳಿರ್ತಿದ್ದೆ, ಚೇತನ್ ಅವರೇ ನಂದು ಈಗ ಶೂಟ್ ಈ ಡೇಟ್ಸಿಗೆ ಬರುತ್ತೆ, ಇದಕ್ಕೆ ಇಷ್ಟು ನೀವು ನೋಡ್ಕೊಳ್ಳಿ, ಅದಕ್ಕಿಂತ ಮುಂಚೆ ನಾನು ಏನು ಟೇಕ್ ಕೇರ್ ಮಾಡಬೇಕು ನಾನು ಮಾಡ್ತಿದ್ದೆ ಅಂತ ಒಂದಿಷ್ಟು ಅವ್ರ ಹತ್ರನೂ ನಾನು ಜವಾಬ್ದಾರಿ ವಹಿಸ್ಕೊಡ್ತಿದ್ದೆ ಮುಂಚೆನೇ, ಬ್ಯಾಲೆನ್ಸ್ ಆಗಿರ್ತಿತ್ತು. ಚೇತನ್ ಅವ್ರ ಬಗ್ಗೆ ನಾನು ಹೇಳಬೇಕು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಒಳ್ಳೆ ಮ್ಯಾನೇಜರ್ ನಮ್ಗೆ ಸಿಕ್ಕಿದ್ದು. ಯಾಕಂತಂದರೆ ಒಂದು ಡೈರೆಕ್ಟರ್ ಸಿಗೋದು ನಮ್ಮ ಪುಣ್ಯ, ಒಳ್ಳೆ ಡೈರೆಕ್ಟರು, ಅದು ನವೀನ್ GS ಅವರು. ನಮ್ಮ ಪುಣ್ಯಕ್ಕೆ ಫಸ್ಟು ಹೊಸಬ್ರ ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೆ
ಏನು ಬೇಕು ಅಷ್ಟು ಮಾತ್ರ ತರಿಸ್ಕೊಳ್ಳೋರು. ಅನ್ನೆಸೆಸರಿ ದುಡ್ಡು ಖರ್ಚು ಮಾಡೋದಾಗಲಿ. ಆಮೇಲೆ ಅಕೌಂಟಬಿಲಿಟಿ ತುಂಬ ಇಂಪಾರ್ಟೆಂಟ್. ಅದು ಈ ಟೈಮಲ್ಲಿ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಡೈರೆಕ್ಟರ್ ನನಗೆ ಫುಲ್ ಅಕೌಂಟಬಿಲಿಟಿ ಕೊಟ್ಟಿದ್ದಾರೆ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ತಿತ್ತು. ಏನೇ ದುಡ್ಡಿನ ವಿಚಾರ ಆಗಿರಲಿ ಅಥವಾ ಫಿನಾನ್ಸ್ ರಿಲೇಟೆಡ್ ಮ್ಯಾಟರ್ಸು ಎಲ್ಲ ನಂಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲನೂ ಇಷ್ಟಿಷ್ಟು ಆಗುತ್ತೆ ಅಂತ ಎಲ್ಲ ನಾನು ಮುಂದೆನೇ ವ್ಯವಹಾರ ನಡೀತಿತ್ತು. ಹಿಂದೆ ಒಂದು ಮುಂದೆ ಒಂದು ಆ ಥರ ಎಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಅವರು. ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಇದೆಲ್ಲ ಇಂಡಸ್ಟ್ರಿ ತುಂಬ ಪಿಲ್ಲರ್, ತುಂಬ Yes. ಮಾತಾಡೋದಿಲ್ಲ. Yes. ಮ್ಯಾನೇಜರ್ ಹೌದು ಹೌದು. ನಾನು ಆ್ಯಕ್ಚುಲಿ ಟೀಸರ್ನಲ್ಲಿ ಅವ್ರಿಗೆ ನೆನ್ಪು ಮಾಡ್ಕೋಬೇಕಾಗಿತ್ತು, ಪಾಪ ಸರ್ ನಾನು ಮರೆತು ಬಿಟ್ಟೆ ಚೇತನ್ ಅವ್ರಿಗೆ. ಬಟ್ ಅವ್ರು ಇದ್ದಾರೆ ಅಂತ ಸ್ವಲ್ಪ ನನ್ನ ಕೆಲಸ ಸ್ವಲ್ಪ ಓಕೆ ಆರಾಮಾಗಿ ಮಾಡ್ಕೊಂಡು ಹೋದೆ ಸರ್. ಸರ್ ನೀವು ಮೇಡಮ್ ಎಷ್ಟು ಕಾಟ ಕೊಡ್ತಾರೆ, ಇಲ್ಲ ಮೇಡಮ್ ನಿಮ್ಗೆ ಕಾಟ ಕೊಡ್ತಾರೆ? ನಾನೇ ಕೊಟ್ಟಿರ್ಬೇಕು. ಗೊತ್ತಾ ಇದು ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಯಾರು ಜಾಸ್ತಿ ಕಾಟ ಕೊಡ್ತಾರೆ. ಓ ಸಿನಿಮಾದಲ್ಲ, ನಾನು ರಿಯಲ್ ಲೈಫಲ್ಲ ಅಂತ ಅನ್ಕೊಂಡೆ. ಇಲ್ಲ ರಿಯಲ್ ಲೈಫಲ್ಲೆಲ್ಲ ಕಾಟ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಇದು ನನ್ನ ಚಾನಲ್ ಹೇಳಿ ಹೇಳಿ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಡಿ. ನನಗೆ ಪ್ರೀವಿಯಸ್ ಇಲ್ಲ ಇಲ್ಲ ಸಿನಿಮಾಗೆ ಸರ್, ಮನಸ್ಸಲ್ಲಿರೋದು. ಇಲ್ಲ ಆ ಒಂದು ಇದಕ್ಕೆ ಕಾಟ ಕೊಟ್ಟಿಲ್ಲ. ನನಗೆ ಆ್ಯಕ್ಚುಲಿ ತುಂಬ ಫೇವರ್ ಆಗಿದ್ದಾರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರು. ಇದು ನನಗೆ ಯಾವ ಚಾನಲ್ ಹೇಳಿಲ್ಲ, ಬಟ್ ಲಾಸ್ಟ್ ಪ್ರೀವಿಯಸ್ 3 ಸಿನಿಮಾಗೆ ಒಂದು 4 ಸಿನಿಮಾ ಮಾಡಿದ್ದೀನಿ. ನನಗೆ ಇಲ್ಲಿ ಸಂಭಾವನೆ ಅಂತ ಬಂದಿಲ್ಲ. ನನ್ನ ಮೊದಲನೇ ಸಿನಿಮಾ ನಾನೇನೇ ಬಿಡ್ಲಾರ ಮುಖಾಂತರ ಒಂದು ಒಳ್ಳೆ ಅಮೌಂಟ್ ಬಂದಿದೆ. ಎಷ್ಟು ಬಂತು? ಆಫ್ಟರ್ ಒಂದು 7 years ಆದಮೇಲೆ ಬಂದಿದೆ ನನಗೆ ಫಸ್ಟ್ 7 years. 7 years ಒಟ್ಟಿಗೆ ತಗೋಬಿಟ್ಟವ್ರು 7 years. ಒಳ್ಳೆ ಅಮೌಂಟ್ ಬಂದಿದೆ. ಸೊ ಆ ಒಂದು ವಿಷಯದಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಅವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿರೋದು. ಆಮೇಲೆ ಟೀಮಲ್ಲಿ ಮೊದಲು ಬೇಕಾಗಿರೋದು ಅದು ನಾವು ಚಿಕ್ಕ ವಯಸ್ಸಿಂದ ಕೇಳಿದ್ವಿ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಂತ. ಸೊ ಆ ಒಂದು ನಮ್ಮ ಒಂದು ಬಾಂಡಿಂಗ್ ರಿಲೇಷನ್ಶಿಪ್ ಅದು ತುಂಬ ಚೆನ್ನಾಗಿ ಕೂಡಿದೆ. ಸೊ ಇದೆಲ್ಲ ಜೊತೆಗೆ ಕೂಡಿದ್ರೇ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇವಾಗ. ಸೊ ಆ ಒಂದಲ್ಲಿ ಎಕ್ಸೈಟ್ಮೆಂಟಲ್ಲಿ ಹೇಳ್ಬೋದು. ಇನ್ನೊಂದೇನಂದ್ರೆ ಸರ್, ನೀವು ಸರ್ ಒಂದು ಮಾತು ಹೇಳಿದ್ರು, ಈಗ ನಮಗೆ ಪೇಮೆಂಟ್ ಫಸ್ಟ್ ನಮಗೆ 2 ವರ್ಷ ಆದ್ಮೇಲೆ ಕೊಟ್ಟಿರೋದು ಸರ್. ಅಲ್ಲ ಕರೆಕ್ಟ್. ಯಾಕಂದರೆ ನಮ್ಮ ಪ್ರೊಡಕ್ಷನಲ್ಲಿ ಎಲ್ಲ ಅದು ಬಿಡಿ, ಅದು ವ್ಯವಹಾರ ಬೇರೆ ಸಪ್ರೇಟು. ಬಟ್ ನಾನು ಕಲಾವಿದ್ರ ಬಗ್ಗೆ ಹೇಳ್ತಿದ್ದೀನಿ, ಕಂಚೇರ್ ಆಗಲಿ ರಘು ಅವರಾಗಲಿ, ದುಡ್ಡು ಎಲ್ಲರೂ ಕೊಡ್ತಾರೆ ಸರ್. ಈಗ ನಾವು ಎಲ್ಲರಿಗೂ ಪ್ರೊಡಕ್ಷನ್ ಅಂದರೆ ದುಡ್ಡು ವ್ಯವಹಾರ ಬಿಟ್ಟಾಕಿ. ಯಾಕಂದರೆ ಅವ್ರು ದುಡ್ಡು ಕೊಡ್ತೀವಿ, ಅವ್ರು ಏನೋ ಬಂದು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಡೈರೆಕ್ಟರ್ ಏನು ಹೇಳ್ತಾರೆ ಈಗ ಮಾಡ್ತಾರೆ. ಆ ಡೇಟ್ಗೆ ಒಂದಿನ ಎಕ್ಸ್ಟೆಂಡ್ ಆದ್ರೂ ನೀವು ನೆನೆ ಡೇಟ್ ತೊಗೊಂಡಿದ್ರಿ ಇಲ್ಲ ಹಂಗೆ ಅಂತ ಏನು ಬೇಕಾದ್ರೂ ಕಿರಿಕಲ್ ಆಗ್ಬೋದು. ಬಟ್ ಸತ್ಯವಾಗ್ಲೂ ಇವ್ರು ಇಬ್ಬರು ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಯಾವತ್ತೂ ಆ ಥರ ಒಂದಿನ ಶೂಟಿಂಗು 2 ದಿನ ಅಂತ ಡೇಟ್ ಕೊಟ್ಟು ಒಂದೊಂದಿನ ಎಕ್ಸ್ಟ್ರಾನೇ ಆಗಿರೋದು. ಯಾಕಂದರೆ ನಮಗೆ ಆ ಒಂದು ಸಿನಿಮಾ ಒಂದು ಅಚೀವ್ ಮಾಡಬೇಕು ಅಂತ ಬಂದಾಗ ನಾವು ಅಂದ್ಕೊಂಡ್ರು ನಾವು ಮಾಡಬೇಕು. ಯಾಕಂದರೆ ಮತ್ತೆ ಆ ಒಂದು ದಿನ ಎಕ್ಸ್ಟೆಂಡ್ ಮಾಡಬೇಕು ಏನಕ್ಕೆ ಅಂತಂದರೆ ಮತ್ತೆ ಒಂದು 15 ದಿನ 20 ದಿನ ಗ್ಯಾಪ್ ಆದಾಗ ನಮಗೆ ಬರ್ಡನ್ ಆಗುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಪಾಪ ಎಷ್ಟೇ ದಿನಗಳಾದರೂ ನಮಗೆ ಕಾಲ್ ಶೀಟ್ ಕೊಟ್ಟರು. ಜೊತೆಗೆ ಇವರು ಒಂದು 2-3 ಸಿನಿಮಾಗಳು ಬಿಟ್ಟಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಒಳ್ಳೆ ಆಫರ್ಗಳು ಬಂದಿತ್ತು ತೆಲುಗು ಮತ್ತು ತಮಿಳು. ಆಮೇಲೆ ಒಂದು ಕೂದಲು ಬಿಟ್ಟಿದ್ರು ನಮ್ಮ ಸಿನಿಮಾಗೋಸ್ಕರ. ಈಗ ಗೆಟಪ್ ಚೇಂಜ್ ಇತ್ತು ಅವ್ರದ್ದು. ಅದು ಲಾಂಗ್ ಇಯರ್ಸ್ ಇತ್ತು. ಅದು ಕಂಟಿನ್ಯೂಟಿ ಮಿಸ್ ಆಗುತ್ತೆ ಅಂತ ಅಷ್ಟು ವರ್ಷಗಳ ಕಾಲ ನಾವೆಷ್ಟು ನಾವು ಸಿನಿಮಾ ಶೂಟ್ ಮುಗಿಯೋ ತನಕ ಅದೊಂದಕ್ಕೋಸ್ಕರ ವೆಯ್ಟ್ ಮಾಡಿ ತುಂಬ ಆ ಡೆಡಿಕೇಶನ್ ನಮ್ಮ ಟೀಮ್ಗೆ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಮತ್ತು ರಘು ಸರ್ ಆಗಿರ್ಬೋದು. ಎಷ್ಟೋ ಒಂದು ಕಡೆ ಒಂದು ಯಾವುದೋ ಇವ್ರದ್ದು ಒಂದು ಸೀನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವರು ಲೇಟ್ ಆಗ್ತಿದ್ದೆ ಮೈಸೂರಿಂದ ಬರೋದು. ಅವಾಗ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ. ಪಾಪ ಏನೋ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿತ್ತು, ತಂದೆಗೇನೋ ಹುಷಾರಿಲ್ಲ ಅಂದ್ಬಿಟ್ಟು. ಆಮೇಲೆ ಸರಿ ಸರ್ ವಾಯ್ಸ್ ಮೆಸೇಜ್ ಹಾಕಿ ಇಮಿಡಿಯೇಟಾಗಿ ಸರಿ ಬರ್ತೀನಿ ಅಂದ್ಬಿಟ್ಟು ಒಂದು 2 ಅವರ್ ಲೇಟ್ ಆದ್ರೂ ಪಕ್ಕ ಬಂದರು. ಆ ಟೈಮಲ್ಲೂ ಕೂಡ ಅವ್ರು ಏನೇ ಪ್ರಾಬ್ಲಮ್ ಫ್ಯಾಮಿಲಿ ಇದ್ರು ಬಂದಾದ್ಮೇಲೆ ನೋಡಿದ್ರೆ ಕಾಮಿಡಿ ಸೀನು, ಅದನ್ನು ಇಮಿಡಿಯೇಟಾಗಿ ಕಾಮಿಡಿಯಾಗಿ ತೊಗೊಂಡು ಮಾಡಿ ಎಲ್ಲ ತುಂಬ ಖುಷಿ ಆಯ್ತು ಸರ್. ಅದೊಂದು ಖುಷಿ ಇದೆ ಕಲಾವಿದರದ್ದೇ ಆಗಲಿ ಸರ್. ಈ ಲಾಂಗ್ ಹೇರ್ ಅನ್ನೋದಕ್ಕಿಂತ ನಮ್ಮ ಹತ್ರ ಈ ಟೀಮ್ನ ಅಷ್ಟು ಚೆನ್ನಾಗಿ ಬಿಲ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಬಿಟ್ಟು ಹೋಗಕ್ಕೂ ಬೇಜಾರು. ಚೆನ್ನಾಗಿತ್ತು. ಸೊ ಬೇಡ ಕಂಪ್ಲೀಟ್ ಮಾಡಿಬಿಟ್ಟೆ ಮತ್ತೆ ಮುಂದೆ ಸ್ಟಾಪ್ ಆಗೋಣ. ಲಾಸ್ಟ್ ಡೇ ಯಾವತ್ತೂ ಹಂಗೆ ಆಗಿಲ್ಲ ಸರ್. ಕುಂಬಳಕಾಯಿ ಹೊಡಿಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು ಸರ್. ಯಾಕಂದ್ರೆ ಆ ಥರ ಬಾಂಡಿಂಗ್ ಕ್ರಿಯೇಟ್ ಆಗ್ಬೋದು. ಒಂದು ಸೀನು ಒಂದು ದಿನ ನಮ್ಮ ಜೊತೆ ನಾವು ಶೂಟಿಂಗ್ ಮಾಡಿ ನಾನಂತರೂ ಖುಷಿಯಾಗಿದ್ದೆ ಸರ್. ಖುಷಿಯಾಗಿದ್ದೆ. ಕುಂಬಳಕಾಯಿ ಮುಗಿತಲ್ಲ ಸಿನಿಮಾ, ಸೆಟ್ ಆ್ಯಂಡ್ ಪ್ರೊಡಕ್ಷನ್ಗೆ ಹೋಗೋಣ ಅಂತ. ಆ ಸಿಚುವೇಶನ್ ಅಂದರೆ ಹೇಳಿದ್ರಲ್ಲ ಸರ್, ಹೌದು ಸತ್ಯ. ಆ ಟೈಮಲ್ಲಿ ಒಬ್ಬ ಕಲಾವಿದ ಆಗಿನೂ ಆ್ಯಕ್ಟ್ ಮಾಡಬೇಕು. ಆ ಸಿಚುವೇಶನ್ನ ಮರಿದ್ರೆ ಆ್ಯಕ್ಟ್ ಮಾಡೋದಿಲ್ಲ ಸರ್. ಇಲ್ಲ, ಇದು ನನಗೆ ಹೊಸ್ತಲ್ಲ. ಯಾಕಂದರೆ ಒಬ್ಬ ಕಾಮಿಡಿಯನ್ ಮುಂದೆ ತುಂಬ ನೋವಿರುತ್ತಂತೆ. ಅಂದರೆ ಕಲಾವಿದ್ರ ಜೀವನನೇ ಹಂಗೆ ಅಂತ ಗೊತ್ತಿಲ್ಲ ಸರ್. ಯಾಕಂದರೆ ಸ್ಟ್ರಗಲ್ಗಳನ್ನ ಪಟ್ಕೊಂಡೇ ಬಂದಿರ್ತಾರೆ. ನನ್ನ ಲೈಫ್ ಅಂತಲ್ಲ, ಈಗ ಯಾವುದೇ ಕಲಾವಿದರು ಇವಾಗ ನವೀನ್ ಸರ್ ಕಂಡು ಹಿಡಿದ್ರು ಅವ್ರದ್ದು ಒಂದು ದೊಡ್ಡ ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಆದರೆ ಹಾಸ್ಯ ಕಲಾವಿದರಿಗೆ ಅದು ಯಾಕೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. ಅವತ್ತೇನೋ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ನಾನು ಮೆಸೇಜ್ ಹಾಕ್ತಾಯಿದ್ದೀನಿ, ಸರ್ರು ಸೀನ್ ಇಟ್ಕೊಂಬಿಟ್ಟಿದ್ದಾರೆ. ಒಂದು ಕಡೆ ಮನೆ ಟೆನ್ಷನ್ನು, ನೋವಿದೆ.
ಇನ್ನೊಂದು ಕಡೆ ಹೋಗ್ಲೇಬೇಕು. ಸರಿ ನೀವು ನಂಬಲ್ಲ ಸರ್, 1.25 ಅವರ್ ಮಡಿಕೇರಿ 1.5 ಅವರ್ಗೆ ರೀಚ್ ಆಗಿದ್ದೀನಿ ಬೆಂಗಳೂರಿಂದ. ಬಟ್ ಏನು ಮಾಡೋಕ್ಕಲ್ಲ, ಅರ್ಜೆಂಟ್ ಹೋಗ್ಲೇಬೇಕು. ಬಟ್ ಹೋಗ್ಬೇಕಾದ್ರೆ ನನ್ನೊಬ್ಬನಿಂದ 150 ಜನ ಕಾಯ್ತಾ ಇದ್ದಾರೆ. ಅದನ್ನು ನಾವು ಯೋಚನೆ ಮಾಡಬೇಕು. ಹೋದೆ ಸರ್, ಸೀನೆಲ್ಲ ಮುಗೀತು. ಸೀನೆಲ್ಲ ಆದಮೇಲೆ ಸೈಡಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಹತ್ತಿದ್ದು ಉಂಟು ನಾನು. ಯಾಕಂದರೆ ನನಗೆ ಇದು ಫಸ್ಟ್ ಟೈಮ್, ತಂದೆ ಹುಷಾರಿರಲಿಲ್ಲ ಅಷ್ಟೇ. ನನ್ನ ತಮ್ಮ ತೀರೋಗಿ 2 ದಿನಕ್ಕೆ ನಾನು ವೇದಿಕೆ ಹತ್ತಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಸೊ ಅದು ಕಲಾವಿದರಿಗೆ ಎಷ್ಟೇ ನೋವಿರಲಿ, ಏನೇ ಇರಲಿ, ಅದು ಸ್ಕ್ರೀನಲ್ಲಿ ಜನ ನೋಡೋರು ನನಗೆ ಹಿಂದೆಗಡೆ ನಮ್ಮ ತಂದೆ ಆಗಿತ್ತು, ಇಲ್ಲ ನಮ್ಗೆ ಯಾರಿಗೋ ಏನೋ ಪ್ರಾಬ್ಲಮ್ ಆಗಿತ್ತು, ನಾನು ಹಿಂದೆ ಮಾಡಿಲ್ಲ, ಯಾರೂ ಒಪ್ಪಲ್ಲ ಅದನ್ನು. ನೀನು ಸ್ಕ್ರೀನ್ ಮೇಲೆ ಏನು ನೀನು ತೋರಿಸ್ತೀಯ, ನೀನು ಮುಖ ನಗ್ಬೇಕಾ ನಗುತ್ತಾನೆ, ಅಳಬೇಕಾ ಅಳತೆ ತೋರಿಸ್ಬೇಕು, ಅದನ್ನು ಮಾತ್ರನೇ ಜನ ಇಷ್ಟಪಡೋದು. ನಮ್ಮ ಬ್ಯಾಕ್ ಸೈಡ್ ಯಾರೂ ಇಷ್ಟಪಡಲ್ಲ ಸರ್. ಹಾಗಾಗಿ ನಾವೇನು ಅದಕ್ಕೆ ಅಂದರೆ ನಮ್ಮ ಕೆಲಸನೇ ಅದಲ್ವಾ, ಕ್ಲೀನಾಗಿ ಅದೇನು ಅದಕ್ಕೆ ಅರ್ಥ ಕೊಡಬೇಕು ಅದನ್ನು ಕೊಟ್ಟು ಮುಗಿಸಿದ್ವಿ. ಅದು ಆ್ಯಕ್ಚುಲಿ ಅವತ್ತು ಇದು ಸಪೋರ್ಟ್ ಮಾಡ್ಬೋದು ಸರ್. ಆರಾಮಾಗಿ ಕೂಲಾಗಿ ಬಂದಿದ್ದೀರಾ, ವೆಯ್ಟ್ ಮಾಡಿ, ಇಷ್ಟೊತ್ತೇ ವೆಯ್ಟ್ ಮಾಡಿ, ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ, ಟೆನ್ಷನಲ್ಲಿ ಬಂದಿದ್ದಾವೆ, ಗಾಡಿ ಓಡಿಸ್ಕೊಳ್ಳಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಹೋಗೋಣ ಅಂತ ಸೀನ್ ಕೊಟ್ಟರು ಸರ್. ಅವತ್ತು ಎಂಥ ಬೆಸ್ಟ್ ಸೀನ್ ಇಟ್ಕೊಂಡಿದ್ರು ಅಂದರೆ ಅದ್ಭುತ ಕಾಮಿಡಿ ಸೀನ್ ಸರ್ ಅದು. ಆ್ಯಕ್ಚುಲಿ ಪ್ರತಿಯೊಬ್ಬರದು ಹಂಗೆ ಸರ್. ಈಗ ಇವ್ರು ಹೀರೋದು ಅಷ್ಟೇ. ಅವತ್ತು ಯಾವತ್ತು ಸರ್ ಅದು ಸಿನಿಮಾ ಪ್ರಮೋಷನ್, ಪ್ರೀವಿಯಸ್ ಸಿನಿಮಾ ಅವ್ರದ್ದು ಪ್ರಮೋಷನ್ ರಿಲೀಸು ಕ್ರಶ್ ಅವಾಗ ಬೇರೆಯವ್ರ ಶೂಟಿಂಗು ಹೋಗ್ಲೇಬೇಕು. ನನಗಿಲ್ಲ ಸರ್ ನಾಳೆ ಒಂದಿನ ಇದ್ಬಿಡಿ ಅಂತ, ಹೋಗ್ಲೇಬೇಕು ಅವರು. ಪಾಪ ಎಂಥ ಸಪೋರ್ಟು ಅಂತಂದರೆ ಎಲ್ಲ ತುಂಬ ಚೆನ್ನಾಗಿ ಅವತ್ತು ಪಾಪ ಎಲ್ಲ ಮುಗಿಸ್ಕೊಟ್ಟೆ. ಆಮೇಲೆ ಇಲ್ಲ ಬೆಳಗಿನ ಜಾವ 4 ಗಂಟೆಗೆ 5 ಗಂಟೆಗೆ ಹೊರಟಿದ್ದವರು, ಮತ್ತೆ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಅವ್ರ ಪ್ರಮೋಷನ್. ಮೇಡಮ್, ನೀವು ಈ ಸಿನಿಮಾ ಫೀಲ್ಡಿಗೆ ಬರಲೇಬೇಕು ಅನ್ನೋದು ಯಾಕೆ? ಇಂಟ್ರೆಸ್ಟ್. ಯಾವ ಕಾರಣ ಏನಂತ? ಇಲ್ಲ ಸರ್, ಸ್ಕೂಲ್ ಕಾಲೇಜಸ್ ಟೈಮಿಂದನೇ ನಾನು ಇದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಭಾಗವಹಿಸ್ತಿದ್ದೆ. ಡಾನ್ಸು, ಸ್ಕಿಟ್ಟು, ಡ್ರಾಮಾ, ಹಂಗೆ ಅಂತ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಟಚ್ ಹೋಗ್ಬಿಡ್ತು. ಯಾಕಂತಂದರೆ ಇಂಜಿನಿಯರಿಂಗ್ ಟೈಮಲ್ಲಿ ನಮ್ಮ ಮಮ್ಮಿ, ಅಪ್ಪ, ಅಮ್ಮ ಇಬ್ಬರು ಎಜುಕೇಷನ್ಗೆ ತುಂಬ ಮಹತ್ವ ಕೊಡೋರು ಮನೇಲೆಲ್ಲ. ಫಸ್ಟ್ ನೀನು ಎಜುಕೇಷನ್ ಮುಗಿಸ, ಆಮೇಲೆ ನಿನಗೆ ಏನು ಅನಿಸುತ್ತೆ ನೀನು ಅದು ಮಾಡು ಅಂತ. ಅದಕ್ಕೆ ಬಲವಂತ ರೀಸನ್ ಯಾವುದಿಲ್ಲ? ಇಲ್ಲ ಸರ್, ಹಾಗೆ ನೋ. ಎಲ್ಲರಿಗೂ ಏನು ಆಸೆ ಇರುತ್ತೆ ನೋಡಿದ ತಕ್ಷಣ ಸಿನಿಮಾ ಫೀಲ್ಡ್ ಅಂದರೆ ಸಪೋರ್ಟ್ ಮಾಡಲ್ಲ ಸಿನಿಮಾ ಇಂಡಸ್ಟ್ರಿ ಅಂತಂದರೆ. ಅಲ್ಲಿಂದು ಜೀವನನೇ, ಹಾಂ, ಅದು ಜೀವನ ತುಂಬ ಡಿಫ್ರೆಂಟ್ ಆಗಿದೆ. ಇದು ಜೀವನ ಫುಲ್ ಡಿಫ್ರೆಂಟು. ಆಮೇಲೆ ಕಲಬುರಗಿಯಿಂದ ಬ್ಯಾಂಗ್ಳೂರಿಗೆ ಬರಬೇಕು ಅಂತಂದರೆ 10 ಸರಿ ಯೋಚನೆ ಮಾಡ್ತಾರೆ ಸರ್. ಡಿಸ್ಟೆನ್ಸು 12 hours ಜರ್ನಿ, 13 hours ಜರ್ನಿ. ಆಮೇಲೆ ರಾತ್ರಿ ಅಲ್ಲಿಂದ ಹೊರಟಿದ್ರೆ ಬೆಳಿಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಬರೋದು. ಸೊ ಎಸ್ಪೆಷಲಿ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರೂ ಬ್ಯಾಂಗ್ಳೂರ್ ಟಚ್ ಯಾರಿಗೂ ಇರಲಿಲ್ಲ ಸರ್. ಆವಾಗವಾಗ ಹೋಗೋದು ಬರೋದು, ನಮ್ಮ ತಂದೆಯವ್ರು ಪಾಲಿಟಿಕ್ಸಲ್ಲಿರೋದ್ರಿಂದ ಆವಾಗವಾಗ ಹೋಗೋದು ಬರೋದು ಎಲ್ಲ ಮಾಡ್ತಿದ್ರು. ನಾನು ಒಂದು 2-3 ಸತಿ ಅಷ್ಟೇ ಬಂದಿದ್ದೆ ಬ್ಯಾಂಗ್ಳೂರು, ಅದಕ್ಕಿಂತ ಜಾಸ್ತಿ ಬಂದಿಲ್ಲ. ಈಗ ಬ್ಯಾಂಗ್ಳೂರೇ ಜೀವನ ಆಗಿಬಿಟ್ಟಿದೆ. ಅಂದರೆ ಉತ್ತರ ಕನ್ನಡ ಭಾಷೆ ಮಾಡ್ತಿದ್ದೀರಾ? ಅಯ್ಯೋ, ಚೆನ್ನಾಗಿ ನೆನಪಿದೆ. ಮಾತಾಡ್ಬೇಕು ನೀವು. ಇಲ್ಲ ಸರ್, ಉತ್ತರ ಕನ್ನಡ ಇಲ್ಲ ಸರ್, ಇಲ್ಲ ಇದೆ. ಅದು ಉತ್ತರ ಕರ್ನಾಟಕ ಆನ್ ಸ್ಕ್ರೀನಲ್ಲಿ ಬ್ಯಾಂಗ್ಳೂರ್ ಭಾಷೆ ಬರುತ್ತೆ, ಆಫ್ ಸ್ಕ್ರೀನ್ ಫುಲ್ ಉತ್ತರ ಕರ್ನಾಟಕ ಸರ್. ಬಾ ಇಲ್ಲಿ ಹೋಗು ಕೂಡು, ಏನು ಮಾಡ್ಲತ್ತಿದ್ದಿ, ಬೀಪ್ ಸೌಂಡ್ಸ್ ಸರ್. ಹೇಳಕ್ಕಾಗಲ್ಲ. ಆಗುತ್ತೆ ಲೇ, ನೀನು ಅವನು ಸುಮ್ಮನಿರು ಅಂತ. ಆಫ್ ಸ್ಕ್ರೀನಲ್ಲಿ ಡೈರೆಕ್ಟ್ ಏನಾದರೂ ಬೈದ್ರ? ಆಫ್ ಸ್ಕ್ರೀನು ನಾವು ನೋಡಿ ಬೈ ಸರ್, ಸುಮ್ಮನೆ ಏನಾದರೂ ಮಾಡ್ತೀರಾ ಮೇಡಮ್ದು? ಆಫ್ ಸ್ಕ್ರೀನ್ ಅಲ್ಲ ಕೇಳಿಸ್ಕೊಂಡಿದ್ದೀರಾ? ಆಡಿಯೋ ಸರ್, ಸುಮ್ಮನೆ ಇನ್ನು ಸೀರಿಯಸ್ ಆಗಿ ಆ ಥರ ಬೇರೆ ಯಾವುದಕ್ಕೂ ಅಲ್ಲ. ಸಿನಿಮಾ ಏನೇ ಆದ್ರೂ ನೋಡಿ, ನಮ್ಮದು ಇರೋದು ಕೆಲವು ಒಂದು ಬಾಂಡಿಂಗ್ ಅಂತ ಇರುತ್ತೆ. ಮೇಡಮ್ ಅದು ಡೈರೆಕ್ಟರ್ ಆದಾಗ ಪ್ರತಿಯೊಂದೂ ನಾನೇ ಅವ್ರಿಗೆ ಜವಾಬ್ದಾರಿ, ನನ್ನೇ ಆನ್ಸರ್ ಮಾಡಬೇಕು. ಹಂಗಾಗಿ ಕೆಲವು ಅದು ನನಗಿದು ಬೇಕು, ನನಗೇನೋ ಹಿಂಗೆ ಅಂತ ಹೇಳಿರ್ತೀನಿ. ಈಗ 3 ದಿನ ಎಕ್ಸ್ಟೆಂಡ್ ಮಾಡ್ಕೊಡಿ ಅಂತ ಕ್ಲೈಮ್ಯಾಕ್ಸಲ್ಲಿ ಪ್ಯಾನ್ ತರಿಸ್ಕೊಟ್ಟಿದ್ದೆ ಸರ್. 3 ದಿನ ಅಂತ ಹೇಳಿದ್ದು 5
ದಿನ ಇದು ಅದು ಬಡ್ಜೆಟ್ ಜಾಸ್ತಿ, ಇವೆಲ್ಲ ನಾವು ಕನ್ವಿನ್ಸ್ ಫ್ರಸ್ಟ್ರೇಷನ್ ಅಲ್ಲಿ ಮೇಡಮ್ ಅಲ್ಲ ಸರ್, ಏನು ಗೊತ್ತಾ, ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದು ಅಗ್ರಿಮೆಂಟ್ಸ್ ಡಿಸ್ಅಗ್ರಿಮೆಂಟ್ಸ್ ಇದ್ದೇ ಇರುತ್ತೆ ಸರ್. ಅದು ಇರಲೇಬೇಕು ಆ್ಯಕ್ಚುಲಿ. ಅದು ಇದ್ರೇ ಒಂದು ಜಾಬಲ್ಲಿ ಎಸ್ ಇದ್ದೇ ಇರುತ್ತೆ. ಅದು ಇದ್ರೇ ಒಂದು ತೆರೆ ಮೇಲೆ ಒಂದು ಒಳ್ಳೆ ಸಿನಿಮಾ ನಾವು ತರ್ಬೋದು. ಅದು ಬಂದಿದೆ ಅಂತ ನಾನು ಭಾವಿಸ್ತೀನಿ ಸರ್. ಇವಾಗ ಅವ್ರ ಜೊತೆ ನಾನು ತುಂಬ ಫೈಟ್ಸ್ ಆಡಿದ್ದೀನಿ, ತುಂಬಾ. ನಾನು ಇಲ್ಲ ಸುಮ್ಮನಿರಿ ನೀವು. ಯಾವಾಗ ಕೇಳಿದ್ದೀರಾ ಏನು? ಇಲ್ಲ ಸರ್, ಅಂದರೆ ಫ್ರೆಂಡ್ಸ್ ಆಗಿ ನಾವು ಏನಾದರೂ ಮಾತಾಡ್ಕೋಬೋದು. ಬಟ್ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಅಂದಾಗ ಅದಕ್ಕೇನು ಮರ್ಯಾದೆ ಕೊಡಬೇಕು ಅದು. ಆಮೇಲೆ ಫೈಟ್ಸ್ ತುಂಬಾ ಆಡಿದ್ದೀವಿ, ಸುಳ್ಳು ಹೇಳಲ್ಲ ನಾನು. ಸ್ಟೇಜ್ ಮೇಲೆ ಎಲ್ಲೂ ಆಡಿಲ್ಲ. ಬಟ್ ನಮ್ಮ ಆಫೀಸಲ್ಲಿ ನಾವೆಲ್ಲರೂ ಕೂತಾಗ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದಾದ್ರು ಒಂದು ಜಾಸ್ತಿ ಬಂದು ಯಾಕೆ ಜಾಸ್ತಿ ಬಂತು ಅಂತ ಕೇಳ್ತಿದ್ದೆ. ಒಂದಿಷ್ಟು ಆರ್ಗ್ಯುಮೆಂಟ್ಸ್ ಆಗ್ತಿತ್ತು. ಆಮೇಲೆ ನೆಕ್ಸ್ಟ್ ಡೇ ಸೆಟ್ಟಿಗೆ ಹೋದಾಗ ಎಲ್ಲ ನಾರ್ಮಲ್ ಆಗಿರ್ತಿತ್ತು. ಏನಕ್ಕಾಗುತ್ತೆ ಅಂದರೆ ಒಂದು ಸೆಟ್ ಸೀನ್ ಏನೋ ಅಂದಾಗ ಆ ಸೀನ್ ಚೆನ್ನಾಗಿ ಬಂದಾಗ ಸರ್ ಎಲ್ಲನೂ ಮರ್ತೋಗ್ಬಿಡುತ್ತೆ ಸರ್. ಇದು ಜಾಸ್ತಿ ಆಗಿದೆ, ಇದು ಕಮ್ಮಿ ಆಗಿದೆ, ಇದು ಎಕ್ಸ್ಪೆನ್ಸಿವ್ ಸೀನ್ ಆಗಿದೆ ಅಂತ. ಬಟ್ ಇವಾಗ ನೋಡಿದರೆ ಎಲ್ಲ ವರ್ತ್ ಅಂತ ಅನಿಸುತ್ತೆ ಫೈಟ್ಸ್ ಎಲ್ಲ. ಎಸ್ ಇಷ್ಟೇ, ಎಲ್ಲ ಸಿನಿಮಾಗೋಸ್ಕರ ಫೈನಲಿ ಸಿನಿಮಾ ಸರ್ ಅಷ್ಟೇ. ಬಟ್ ಯಾವತ್ತು ಯಾರು ನೋಡಿ ಸರ್, ಈಗ ಎಲ್ಲ ಕಲಾವಿದರು ಈಗ ಒಂದೊಂದ್ಸರಿ ಈಗ ಇವರೇನೋ ಲೇಟಾಗಿ ಬಂದರು ಅಂತ ನಾನು ಇವ್ರ ಹತ್ರನೂ ಕೆಲವು ಬೇಜಾರು ಮಾಡ್ಕೊಂಡೋದು, ಇವ್ರು ಹೀರೋದು ಸ್ವಲ್ಪ ಏನೋ ಇದಾಯಿತು ಅಂತ ಅವಾಗಲೂ ಏನೋ ಕ್ಲಾಶಸ್ ಆಗುತ್ತೆ. ಹಂಗೆಲ್ಲ ಇದ್ದಾಗ ಫೈನಲಿ ನಾವು ರೆಗಡೋದಾಗಲಿ ಅವ್ರು ಕೇಳೋದಾಗಲಿ ಅವೆಲ್ಲ ಏನಂತಂದರೆ, ಅಥವಾ ಅವರು ನಮ್ಮ ಬಗ್ಗೆ ಏನೋ ಬೇಜಾರು ಮಾಡ್ಕೊಂಡು ಡೈರೆಕ್ಟ್ರು 2 ದಿನ ಹೇಳಿದ್ರು 6 ದಿನ ಮಾಡಿಬಿಟ್ರು ಅದು ಇದು ಅಂತ, ಅವೆಲ್ಲ ಏನಂದರೆ ಫೈನಲಿ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬಂದಾಗ ಈಗ ಎಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಈಗ ಮೇಡಮ್ ಈಗ ಆ್ಯಕ್ಷನ್ ಆಗಲಿ ಹಾರರ್ ಸೀನಲ್ಲಾಗಲಿ ನೀವು ಹೇಳಿಕೊಟ್ಟಿರ್ತೀರ ಒಂದು ಸೀನ್ ಏನಾದ್ರು, ಅದನ್ನು ನೀವು ಇಲ್ಲಿ ಮಾಡಿ ತೋರಿಸ್ಬೇಕು. ಮೇಡಮ್ ಹೆಂಗೆ ಹೇಳ್ಕೊಡ್ರಿ ಸರ್? ಏನಂತಂದರೆ ಒಂದು ಆ್ಯಕ್ಟಿಂಗಲ್ಲಿ ಅವ್ರಿಗೇನು ಹೇಳ್ಕೊಡೋವಂಥದ್ದು ಏನಿಲ್ಲ ಸರ್. ಯಾಕಂದರೆ ಅವರು ಅವಾಗ್ಲಿಂದನೂ ಡೈರೆಕ್ಷನ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ ಸರ್, ಹೇಳ್ಕೊಟ್ಟಿರ್ತೀವಿ ಹೇಳ್ಕೊಟ್ಟಿರ್ತೀವಿ ಖಂಡಿತ. ನನಗೆ ಸಿಕ್ಕಿರೋ ಕಲಾವಿದರು ಹೆಂಗೆ ಅಂತಂದರೆ ಸರ್, ನಾನು ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಆ ಥರ ಕಲಾವಿದರು. ನಾನು ಯಾರನ್ನೂ ನಾನು ಯಾರಿಗೂ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸೋವಂಥದ್ದು ಏನೂ ಇಲ್ಲ ಸರ್. ನಾನು ಒಂದು ಸೀನ್ನ ಈ ಥರ ನರೇಟ್ ಮಾಡಿದ್ರೆ ಈ ಥರ ಡೈಲಾಗ್, ಈಗ ಹೀರೋ ಸರ್ ಈ ಥರ ಹಿಂಗೆ ಡೈಲಾಗ್ ಇರುತ್ತೆ ಹಿಂಗೆ ಅಂತಂದರೆ ಅವರು ಪ್ರಿಪೇರ್ ಆಗೋರು, ಏನು ಯಾವ ಥರ ಸಿಚುವೇಶನು, ಯಾವ ಥರ ನನ್ನ ಮೈಂಡ್ ಮೂಡ್ ಹೆಂಗೆ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಅವರು. ಮೇಡಮು ಕೂಡ ಈಗ ನಾನು ಆ್ಯಕ್ಷನ್ ಹೇಳೋಕ್ಕೆ ನಾನು ಸ್ಟಂಟ್ ಮಾಸ್ಟರ್ ಅಲ್ಲ, ಅದು ಡಿಫ್ರೆಂಟ್ ಆ್ಯನಿ ಮಾಸ್ಟ್ರು ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಅದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನು ಹಾರರ್ ಅಂತ ಬಂದಾಗ ಅವ್ರಿಗೂ ಇಷ್ಟೇ, ಈ ಥರ ಮೂಡ್ ಇರುತ್ತೆ ಹಿಂಗೆ ಅಂತಂದರೆ ಅವ್ರು ಏನು ಪ್ರಿಪೇರು ಮೇಕಪ್ ಎಲ್ಲ ಹಾಕೊಂಡು ಅವರು ಸ್ಪಾಟಿಗೆ ಬಂತು ಅಂತಂದರೆ ಅದು ಬೇರೆ ಲೆವೆಲ್ಲು. ನಾನು ಒಂದು ಕೇಳಿದ್ರೆ 3 ಸರಿ ಮಾಡಿ ಕೇಳೋರು. ಹೀರೋದು ಅಷ್ಟೇ, ರಘು ಅವರು, ನಾನು ಅದಕ್ಕೆ ಅವರು ಅವಾಗಲೇ ಹೇಳಿದ್ರು ಫ್ರೀ ಬಿಟ್ಟರು ಎಲ್ಲೂ ಕಟ್ಟಾಕಲಿಲ್ಲ ನಮ್ಮನ್ನ ಅಂತ. ಬಟ್ ನಾನು ಏನಕ್ಕೆ ಅಂತಂದರೆ ನಾವೇನೋ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿರ್ತೀವಿ, ಒಂದು ಡೈಲಾಗ್ ಬರ್ದಿರ್ತೀವಿ. ಬಟ್ ಅವರು ಒಂದು ಕಾಮಿಡಿ ತುಂಬ ಶೋಗಳು ಮಾಡ್ಕೊಂಡು ಬಂದಾಗ ಒಂದು ಹ್ಯೂಮರ್ ಅನ್ನೋದು ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ನಾನು ಅಲ್ಲಿ ಕಟ್ಟಾಗಕ್ಕೆ ಹೋದರೆ ಅವು ಸಿನಿಮಾಗೆ ಲಾಸ್ ಆಗುತ್ತೆ, ಒಬ್ಬ ಕಲಾವಿದ ಟ್ಯಾಲೆಂಟ್ ಅವ್ರಿಗೆ ಗೊತ್ತಾಗಲ್ಲ. ನಾನು ಅದಕ್ಕೆ ಒಂದು ಡೈಲಾಗ್ ಈ ಥರ ಸಿಚುವೇಶನ್ ಇದೆ, ಇದು ನಾನು ಬರ್ದಿರೋದಕ್ಕೆ ನೀವೇನು ಇಂಪ್ರೂವ್ ಮಾಡ್ಬೋದು ಅಂತ ಬಂದಾಗ ಎಲ್ಲರೂ ಆ ಥರ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್ ಇದು ನಿಜ. ಯಾಕಂತಂದರೆ ಈಗ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ರಿಹರ್ಸಲ್ಸು, ಪ್ರಾಕ್ಟೀಸು, ಅದು ಇದು ಅಂತ ತುಂಬ ಇರುತ್ತೆ ಸರ್. ಬಟ್ ನಮ್ಮ ಸಿನಿಮಾದಲ್ಲಿ ಯಾವ ಥರನ ಪ್ರಾಕ್ಟೀಸ್ ಆಗಲಿ ಅಥವಾ ರಿಹರ್ಸಲ್ಸ್ ಆಗಲಿ ಅಥವಾ ಏನೇ ಆಗಲಿ ಸರ್, ಆ ಥರ ಎಂಥದ್ದು ಆಗಿಲ್ಲ ಸರ್, ಎಲ್ಲನೂ ಆನ್ ಸ್ಪಾಟ್. ಅಂತ ಪ್ರಳಯ ಅಂತ ಇಟ್ಟಿದ್ದೀರ ಖಂಡಿತ ಸರ್, ಬರೀ ಪ್ರಳಯ ಅಂತಾಗಲ್ಲ, ಮಹಾನ್ ಪ್ರಳಯ ಅಂತ ಅದು ರಿಹರ್ಸಲೇ ಬೇಡ ಆಗಿದೆ. ಯಾಕೆಂದರೆ ನನಗೆ ಅವ್ರು ಮೊದಲನೇ ಸಲ ಸಿಕ್ಕಾಗ 3 years ಮೂವಿ ಹೇಗೆ ಬರ್ತಾರೆ ಅದನ್ನು ಕಣ್ಣಿಗೆ ಕಟ್ಟುವಾಗ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ಕೊಬೇಕು, ಅದೆಲ್ಲ ಮನಸ್ಸಿಗೆ ಕಾಡ್ದಾಗಿತ್ತು. ಸೊ ಅದಕ್ಕೆ ಆವಾಗ ನಮಗೆ ಇದು ರಿಹರ್ಸಲ್ ಎಲ್ಲ ನಮ್ಗೆ ಬೇಡ ಆಗಿತ್ತು. ಎಲ್ಲ ಆನ್ ಸ್ಪಾಟೇ ಮಾಡಿರೋದು, ಎಲ್ಲರೂ ತಪ್ಪಿದ್ರೆ ಅವ್ರು ಬಂದು ಕರೆಕ್ಷನ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲಿ ಕಾಂಪ್ರಮೈಸ್ ಇಲ್ಲ ಅವರು. ಅದು ಒಂದು ಮೇಡಮ್ದು ಏನಾದರೂ ಇಮಿಟೇಟ್ ಮಾಡ್ತೀವಿ ನಿಮ್ಮ ಹೋಗ್ಲಿ ಬಾಸೋಡಿಗೆ ನನಗೆ ಅವಾಗಲಿಂದ ಒಂದು ಡೌಟು, ನಮ್ಮ ಸಿನಿಮಾದಲ್ಲಿ ಯಾರೋ ಒಬ್ರು ಇದ್ದಾರೆ, ನಮ್ಮ ಸಿನಿಮಾದಲ್ಲಿ ಒಬ್ರು ಇದ್ದಾರೆ ಸರ್. ನಾನು ನಿಮ್ಮನ್ನು ನೋಡಿದಾಗಿಂದ ನಿಮ್ಮನ್ನೆಲ್ಲೋ ನೋಡಿದ್ದೀನಿ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಮಂಜು ಅವ್ರ ಥರ ಇಲ್ವ ಅವರು? ಮಂಜು ಅವ್ರ ಅಣ್ಣನ ಥರ ಅವರು ಸೇಮ್ ಹಂಗೆ ಇದ್ದೀರಾ ಸರ್? ನನಗೆ ಅಮೃತಾಂಜನ್ ಥರ, ಅದು ಶಾರ್ಟ್ ಫಿಲ್ಮ್ ಬಂದಿದ್ದಲ್ಲ, ಅಮೃತಾಂಜನ್ ಅವ್ರ ಥರ ಅನಿಸ್ತಾರೆ. ಇನ್ನೊಂದು ನಾನು ಕೇಳ್ಪಟ್ಟಿದ್ದು ಸರ್, ಮೇಡಮ್ಗೆ ಫೈಟಿಂಗ್ ಬಗ್ಗೆ ತುಂಬ ಕೇಳ್ಪಟ್ಟೆ. ಅಂದರೆ ತೆರೆ ಹಿಂದೆನೂ ಕೂಡ ನಾನು ಕೇಳಿದಾಗ ಹೇಳಿದ್ರು ಫೈಟ್ ಜಾಕಿ ಫಿಲಮ್ದು ಫೈರ್ದೇನೋ ಮಾಡಿದ್ದಾರೆ, ಆ ಥರದ್ದು ಒಂದು ಕಾನ್ಸೆಪ್ಟಲ್ಲಿ. ಅದು ನೀವೊಬ್ಬರು ಹೆಣ್ಮಗು ಹೋಗಿ ಮಾಡಬೇಕಾದ್ರೆ ಕಷ್ಟ ಅನ್ನಿಸ್ತಾ ಇಲ್ಲ ಭಯ ಪಟ್ರ? ಸರ್ ಕಷ್ಟ ಭಯ ಇದೇ ಇರುತ್ತೆ ಸರ್. ಅದು ಆ್ಯಕ್ಚುಲಿ
ಬಟ್ ಆಲ್ ದ ಕ್ರೆಡಿಟ್ ಗೋಸ್ ಟು ದಿ ಡೈರೆಕ್ಟರ್ ಫಸ್ಟ್. ಫೈಟ್ ಇಲ್ಲ ಸರ್ ಕಾನ್ಸೆಪ್ಟ್ ಎಲ್ಲ ನಾವು ಮಾಡಿ ಕಾನ್ಸೆಪ್ಟ್ ಎಲ್ಲ ಅವ್ರದ್ದೇನೆ. ಅವರು ಹೆಂಗೆ ವಿಚಾರ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಮುಂಚೆ ನನಗೇನು ಹೇಳಿರಲಿಲ್ಲ ಸರ್. ಇದು ಯಾವಾಗ ನಾವು ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಕ್ಲೈಮ್ಯಾಕ್ಸಿಗೆ ಬರಬೇಕಾದಾಗ ಅವಾಗ ಹೇಳಿದ್ರು ನನಗೆ ಈಗೇನು ನೆಕ್ಸ್ಟ್ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ಫೈರ್ ಫೈಟ್ ಅಂತ ಹೇಳಿದ್ರು. ಫೈರ್ ಫೈಟಾ ಹೆಂಗೆ ಏನು ಅಂತ ನಾನು ನೋಡಿದ್ದೆ ಜಾಕಿ ಮೂವಿ, ಬಟ್ ನನಗೆ ನೆನಪಿರಲಿಲ್ಲ ಸರ್ ಹೆಂಗೆ, ಅಥವಾ ನಾನು ಆ ಥರ ಇರುತ್ತೆ ಅಂತ ಭಾವಿಸಿರಲಿಲ್ಲ. ಹೆಂಗೆ ಅಂತ ಹೇಳಿದ್ರೆ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ನೋಡಿದೆ, ನಾನು ಮತ್ತೊಂದು ಸತಿ ಜಾಕಿ ಮೂವಿ ಯೂಟ್ಯೂಬಲ್ಲಿ ನೋಡಿದಾಗ ಏನಿದೆಲ್ಲ ಕಿಡಿಗಳು ಅದು ಇದು ಅಂತ ನಾನು ಮುಂಚೆ ಕೇಳಿದ್ದೆ ಸರ್. ಅದು ಮೇಕಿಂಗ್ ಏನಾದರೂ ನೋಡಿದ್ರೆ ಮೇಡಮ್? ಎದ್ರಲ್ಲಿ ಸರ್ ಜಾಕಿ ಇಲ್ಲ, ನನಗೆ ಡ್ಯಾನಿ ಮಾಸ್ಟರ್ ಹೇಳಿದರು ಜಾಕಿ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಗೆ ತುಂಬ ಏಟ್ಗಳಾಗಿತ್ತು, ಕೂಳು ಸುಟ್ಟಿದ್ದು, ಮೂಗು ಎಲ್ಲ ಸುಟ್ಟಿದ್ದು ಅಂತ ಎಲ್ಲ ಹೇಳಿದರು ಸರ್. ನಾನು ಇವ್ರು ಕೇಳಿದೆ ಅಲ್ಲ ಯಾವ ಬೇಸಿಸ್ ಮೇಲೆ ನೀವು ಫೈರ್ ಫೈಟ್ ಅಂತ ಹೇಳಿದ್ರೆ ಅದು ನನಗೆ ಅಂತ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಸರ್. ಆ್ಯಕ್ಚುಲಿ ನಾನು ಮಾಡಬಲ್ಲೆ ಅಂತ ಹೇಳ್ಬಿಟ್ಟು. ಬಟ್ ಡೈರೆಕ್ಟರ್ ಇಲ್ಲ ನೀವು ಮಾಡ್ತೀರಾ, ನನಗೆ ಗೊತ್ತು ನೀವು ಮಾಡ್ತೀರಾ, ನಿಮ್ಮೆಲ್ಲ ಟ್ಯಾಲೆಂಟ್ ಇದೆ, ನೀವು ಮಾಡ್ತೀರಾ ಅಂತ ತುಂಬ ಎನ್ಕರೇಜ್ ಮಾಡಿದ್ರು. ಆಮೇಲೆ ಒಂದಿನ ಡ್ಯಾನಿ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗಿ ಆ ಸ್ಪಾಟಲ್ಲೇ, ಅಂದರೆ ನಾಳೆ ಶೂಟಿಂಗ್ ಅಲ್ಲ, ಇಡೀ ಸಿನಿಮಾದಲ್ಲ ರಿಹರ್ಸಲ್ ಮಾಡಿದ್ರು ಡೈರೆಕ್ಟರ್ ಜೊತೆ ಫೈಟು. ನೀವು ಬರೀ ಇದೆ ಅಲ್ಲಿ ಅದಕ್ಕೆ ಮಾಡ್ತೀನಿ ಲಾಸ್ಟಲ್ಲಿ ಫೈರ್ ಹಾಕ್ತೀನಿ ಅಂತ ಹಾಕೊಂಡು ಲಾಸ್ಟ್ಗೆ ಹಾಕೊಂಡ್ಬಿಟ್ರೆ ಸರ್. ನೀವು ಇಡೀ ಆಫ್ ಸ್ಕ್ರೀನಲ್ಲಿ ಏನು ಕ್ಲಾಸ್ ಮಾಡ್ತಾ ಇದ್ರಿ, ಸರ್ ಇನ್ನೊಂದು ಏನಂದ್ರೆ ವಿಷಯ, ಫಸ್ಟ್ ಡೇ ಫೈರ್ ಫೈಟು ಪಂಜ್ ಇಟ್ಕೊಂಡು ಕಿಡಿಗಳು ಹಾರಬೇಕು, ಆ ಥರ ನಾವು ಡಿಸೈನ್ ಮಾಡಿದ್ದು ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ನಮಗೆ ಮೇಕಿಂಗು ಚೆನ್ನಾಗಿ ಗೊತ್ತಾಗಬೇಕು, ಆ ಒಂದು ಡಿಸೈನ್ ಮಾಡಿದ್ವಿ. ಫಸ್ಟ್ ದಿನ ಪಂಜ್ ಅದೆಲ್ಲ ಫೈರ್ ಇಟ್ಕೊಳ್ಳೋಕ್ಕೆ ಅವೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಭಯ ಪಡ್ತಿದ್ರು. ಈಗೆಲ್ಲ ಕೈ ಮೇಲೆ ಬಿದ್ದುಬಿಟ್ಟ ಕಿಡಿಗಳು ಅದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಒಂದು 2-3 ಏಟ್ ಹೊಡೆದಾದ್ಮೇಲೆ ಫಸ್ಟು ನಿಧಾನ ಕೊಡಿದ್ರು ಸರ್. ಓಕೆ, ಅವರು ಫೈಟ್ರುಗಳು ಮೇಡಮ್ ಅವರು ನಂಗೇನಾಗಿಲ್ಲ ಹೊಡೀರಿ ಅಂತ. ಆಮೇಲೆ ಸೆಕೆಂಡ್ ಡೇ ಬಂದರು. ಆಮೇಲೆ ಇನ್ನೊಂದು ಸರಿ ಹೊಡೆದಾಗ ಏನು ಏಟ್ ಆಗ್ತಿಲ್ವಾ, ಇದೇನು ಸುಡಲ್ಲ, ಓಕೆ ಅಂದ್ಕೊಂಡೆಲ್ಲ ಸುಡ್ತಿತ್ತು, ಕೈಯೆಲ್ಲ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು, ಕೈಗೆಲ್ಲ ಇದಾಯಿತು, ತುಂಬ ಆಯಿತು. ಬಟ್ ಹೊಡೆಯೋದು ಯಾವ ಥರ ಆಗೋಯ್ತು ಅಂತಂದರೆ, ಸೆಕೆಂಡ್ ಡೇಯಿಂದ ತಗೊಳ್ಳಿ ಫುಲ್ ಎಲ್ಲರಿಗೂ ಚಾರ್ಜು, ಎಲ್ಲರಿಗೂ ಹೊಡ್ಕೊಂಬರ್ತಾವ್ರೆ. ಹಾಂ, ಫುಲ್ಲು ಹೊಡ್ಕೊಂಬಂದ್ಬಿಟ್ರು. ಆಮೇಲೆ ಪಾಪ ನಮ್ಮ ಪಂಚಿ ಅವರು ಇವ್ರಿಗೂ ಫೈನಲಿ ಇದು ಲವ್ ಅಂತ ಹೋದಾಗ ಅಲ್ಲೊಂದು ಟ್ವಿಸ್ಟ್ ಇದೆ. ಆಗ ಫೈನಲಿ ಅವ್ರು ಬಂದಾಗ ಅವ್ರದ್ದು ಮೇಲೂ ಕಿಡಿಗಳು ಬಿದ್ದು, ಆಮೇಲೆ ಒಂದು ಶಾಟ್ ಇದೆ, ಹಿಂಗೆ ಹೊಡೆದ ತಕ್ಷಣ ಅವರು ಸ್ಟೇಜ್ ಮೇಲೆ ಬಂದು ಬೀಳ್ತಾರೆ. ಅವಾಗ ಸ್ವಲ್ಪ ತಲೆಗೆಲ್ಲ ಏನೋ ಏಟಾಗಿ ಅವಾಗ ಆ ಥರ ತುಂಬ ರಿಸ್ಕ್ ಇತ್ತು ಮಾತ್ರ. 2 ದಿನ ತಗೋದು ಟೈಮ್ ಅದು ಹೀಲ್ ಆಗಕ್ಕೆ, ಫುಲ್ ರೆಡ್ ಆಗಿಬಿಟ್ಟಿತ್ತು. ಸೊ ನಂದಷ್ಟೇ ಅಲ್ಲ, ಗಾಯ ಇವ್ರಿಗೂ ಆಗಿದೆ ಪಾಪ. ನಾನಪ್ಪ ಎಸ್ಕೇಪ್ ಅವತ್ತು ಹಂಗಾರೆ ಇರಲಿಲ್ವಾ ಕ್ಲೈಮ್ಯಾಕ್ಸ್? ಇದೀನಿ ಫೈಟಲ್ಲಿಲ್ಲ. ಅದೇ ಮೇಯ್ನು, ಅದೇ ಹೇಳ್ಬಾರ್ದು. ಫೈಟ್ ಆದ್ಮೇಲೆ ಕೇಳ್ತೇವೆ, ಬೇಡ ಫೈಟ್ ಮುಂಚೆ ಕೇಳೋಣ. ಈ ಫೈಟು ಕ್ಲೈಮ್ಯಾಕ್ಸ್ ಅಲ್ಲ ಸರ್. ಕ್ಲೈಮ್ಯಾಕ್ಸ್ ಆದಮೇಲೆ ಇನ್ನೊಂದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥ ಇನ್ನೊಂದು ಕ್ಲೈಮ್ಯಾಕ್ಸ್ ಇಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥದ್ದು ಬೇರೆ ಟ್ವಿಸ್ಟ್ ಇದೆ. ಇಂಟರ್ವಲ್ ಬ್ಲಾಕ್ ಹೇಳ್ತಾರೆ ನಮಗೆ ಇಲ್ಲ ಸ್ಕ್ರೋಲಿಂಗ್ ಕಾರ್ಡಲ್ಲಿ ಸಿನಿಮಾ ಅಂತ ಬಂದಾಗ ಇವೆಲ್ಲ ಸರ್ ಅಲ್ಲ, ಈಗ ಏನಾಗಿದೆ ಅಂದರೆ ಸಿನಿಮಾಗಳನ್ನ ಜನ ನೋಡೋದು ತುಂಬ ಕಷ್ಟ ಆಗಿದೆ. ನಾವು ಅವಾಗೆಲ್ಲ ರೀಲ್ ಟೈಮು, ಈಗ ರೀಲ್ಸ್ ಟೈಮು ಅಲ್ವಾ. ನಾವು 15 ಸೆಕೆಂಡ್ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಹಿಂಗೆ ತಳ್ಳಿಬಿಡ್ತೀವಿ. ಅಂಥದ್ರಲ್ಲಿ ನಾವು 2 ಅವರ್ ಕುಂಡಿಸ್ಬೇಕು ಅಂದರೆ ಈಗ ನಾವೆಲ್ಲ ಬಿಟ್ಬಿಟ್ರೆ ಅಲ್ಲೇನು ನೋಡ್ತಾರೆ? ಅದಕ್ಕೋಗಿನೇ ನಾವು ಒಂದಷ್ಟು ವಿಚಾರಗಳನ್ನ ಬಿಡ್ತಾ ಇಲ್ಲ. ಈ ಥರ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಮಾತಾಡ್ತಾ ಇದ್ರೆ ನೋಡೋರು ಆಡಿಯನ್ಸ್ಗೆ ಏನೋ ಇದೆ ಅನ್ನೋದೊಂದು ಫೀಲ್ ಬರುತ್ತೆ. ನಾರ್ಮಲ್ ಆಗಿ ಮಾತಾಡ್ತಾ ಇದ್ರೆ, ಈಗ ನಾರ್ಮಲ್ ಒಂದು ಸಿನಿಮಾ ಬಗ್ಗೆ ನೀವು ಹೇಳ್ತೀರಾ, ನಾನು ಈ ಪಾತ್ರ ಮಾಡಿದೆ, ಈ ಬೋಲ್ಡ್ ಇತ್ತು, ಅಳ್ತಿದ್ದೆ, ಅದು ಕಾಮನ್ ಆಗಿ ಎಲ್ಲ ಹೇಳ್ತಾರೆ. ಆ ಥರ ಹೇಳಿದ್ರೆ ಅದು ಮಾಮೂಲಿ ಎಲ್ಲ ಸಿನಿಮಾ. ಸರ್ ಬೇರೆ ನಾನು ಕಂಪ್ಯಾರಿಸನ್ ಮಾಡ್ತಿಲ್ಲ, ಒಂದು ಮಾತು ಹೇಳ್ತಿರೋದು. ನಾನು ಎಷ್ಟೋ ಸಿನಿಮಾಸ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಲ್ಲ, ನಾವು ತುಂಬಾನೇ ರಿವೀಲ್ ಮಾಡಿಬಿಟ್ಟಿದ್ದೀವಿ ಅನ್ಕೋತೀನಿ. ಇಲ್ಲ ನಿಮ್ಗೆ ಅನಿಸ್ತಿದೆ ಏನಿಲ್ಲ ಅಂತ. ಇಂಟರ್ವಲ್ ಬ್ಲಾಕ್ ಅಲ್ಲೇ ದೆವ್ವ ಯಾರು ಅಂತ ಗೊತ್ತಾಗುತ್ತೆ ಸರ್. ಅದು ಎಲ್ಲಿತ್ತು, ಎಲ್ಲಿಂದ ಬಂತು, ಹೇಗೆ ಬಂತು, ಯಾರ ಮೇಲೆ ಹೋಗುತ್ತೆ ದೇವ, ಯಾರ ಮೇಲೆ ಸೇರುತ್ತೆ ಅಂತ ಎಲ್ಲ ನಿಮಗೆ ಸಿನಿಮಾ ನೋಡ್ತಾರೆ ಗೊತ್ತಾಗುತ್ತೆ ಸರ್. ನಿಮಗೆ ರಿಯಲ್ ಆಗಿ ಕೇಳ್ತಾರೆ, ಫೀಲಿಂಗ್ ಆಗಿದೆ, ಭಾವನೆಗಳು ಶೂಟಿಂಗ್ ಸ್ಪಾಟಲ್ಲೇ ಸರ್. ನಿಮ್ದು ನನಗಾಗೆಲ್ಲ ಏನಾಗಿತ್ತು, ನಾನು ಅವನ್ನ ಬಿಡಿಸಿ ಅಂತ ಹೇಳಿ ಬಿಡಿಸಿ. ಅಂದರೆ ತುಂಬ ಇನ್ವಾಲ್ವ್ ಆದಾಗ ಆ ಥರ ಫೀಲ್ ಆಗುತ್ತಾ ಇಲ್ಲ ನಿಜವಾಗ್ಲೂ ಬಂತ? ಈಗ ನಾವು ಆ್ಯಕ್ಟಿಂಗಲ್ಲಿ ಫುಲ್ಲು ಇನ್ವಾಲ್ವ್ ಆಗೋದು ಆ ಥರ ಆಗುತ್ತೆ. ಆ್ಯಕ್ಚುಲಿ ನಾವು ಅಲ್ಲಿವರೆಗೂ ದೇವ್ದ ಸೀನ್ ಏನು ಶೂಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ಅಲ್ಲಿ ಗಂಟೆ ಏನು ದೇವ್ದ ಸೀನ್ ಶೂಟೇ ಮಾಡಿಲ್ಲ.
ನಾವು ಬರೀ ಜರ್ನಿ ಆ ಥರದ್ದು ಎಲ್ಲೆಲ್ಲಿ ಹೋಗ್ತೀವಿ ಬರೀ ಮಜವಾದ ಕ್ಯಾರೆಕ್ಟ್ರು ಅಂದರೆ ಸೀನ್ಗಳನ್ನ ಶೂಟ್ ಮಾಡಿರ್ತಿದ್ದು. ಆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಭಾಳ ವಿಚಿತ್ರವಾಗಿತ್ತು. ಅದಾದಮೇಲೆ ಆ್ಯಕ್ಚುಲಿ ಸೀನ್ಗಳೆಲ್ಲ ಶೂಟ್ ಆಗಿತ್ತು. ಅದಾದ್ಮೇಲೆ ಮೇಡಮ್ ಮದುವೆ ಆಗಿದೆಯಾ? ಹಂಗಂದರೆ ಅವ್ರು ಯಾರು ಲವ್ ಮಾಡ್ತಾ ಇರ್ತಾರೆ, ಹೋಗ್ಬಿಟ್ಟಿರ್ತಾರೆ ಅನಿಸುತ್ತೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ದೈಹಿಕ. ಸಿನಿಮಾ ನೋಡಿ ಸರ್ ಗೊತ್ತಾಗಿದೆ. ಆ ಥರ ಅನುಭವ ಆಗಿದೆಯಾ? ಇಲ್ಲ ಅದು ಹೆಣ್ಣು ದೇವ ಸರ್, ಗಂಡು ದೇವ ಅಲ್ಲ ಹಿಡ್ಕೊಂಡಿದ್ದು ಅವ್ರಿಗೆ. ಯಾಕಂದ್ರೆ ನಾನು ಬಿಡಿಸ್ತಾ ಕೈ ಹಿಡ್ಕೊಂಡಿದ್ದೆ ದೇವದ್ದು. ಹಂಗಂದ್ರೆ ಇವ್ರು ಹಿಂದಿನ ಜನ್ಮದಿಲ್ಲ. ಅದು ಇವ್ರಿಗೆ ಕೈ ಹಿಡ್ಕೊಂಡಾಗ ದೆವ್ವದ್ದು ಕೈಯು ಫೀಲ್ ಆಗಿದೆ ಅಂತ, ಸ್ಮೂತ್ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಹಾಂ, ಸಾಫ್ಟ್ ಆಗಿತ್ತು. ಅಲ್ಲ, ಎಲ್ಲ ಕಡೆ ಹೇಳಿದ್ದೀವಿ. ಆ್ಯಕ್ಚುಲಿ ನಾವು ತುಂಬ ಕಡೆ ಹೊರಗಡೆ ಶೂಟಿಂಗ್ ನಡೀತಾ ಇದೆ, ನಾನು ರೂಮಲ್ಲಿ ಮಲಗಿದ್ದೀನಿ, ಯಾರೋ ಪಕ್ಕದಲ್ಲಿ ಇಲ್ಲಿ ಬೆಡ್ ಕಾರ್ನರಲ್ಲಿ ಇಷ್ಟು ಮಾತ್ರ ಕೈ ಇತ್ತು. ನಾನು ಹಿಂಗೆ ಮುಟ್ಬಿಟ್ಟು ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಮಲ್ಕೊಂಡೆ. ಯಾರೋ ಶೂಟಿಂಗ್ ಅವ್ರು ಬಂದು ಕೆಳಗಡೆ ಮಲ್ಕೊಂಬಿಟ್ಟಾರೆ ಮಂಚದ ಕೆಳಗೆ ಅಂತ. ಆಮೇಲೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಸ್ವಲ್ಪ ಟೆನ್ಷನ್ ಆಗೋದೆಲ್ಲ ಕಾಮನ್ ಅಲ್ಲ ಸರ್. ಸರಿ ಹೀರೋ ಕರ್ಕೊಂಬಂದು ಬಾ ಮನೆ ಮಲ್ಕೊಳ್ಳೋಣ, ಕರ್ಕೊಂಬಂದು ಅವ್ರು ಆ ಕಡೆ ಬೆಡ್ಡಲ್ಲಿ ನಾನು ಈ ಕಡೆ ಬೆಡ್ಡಲ್ಲಿ ಮಲ್ಕೊಂಡೆ. ಅವ್ರಿಗೆ ವಿಚಾರ ಹೇಳಿರಲಿಲ್ಲ ನಾನು ಹಿಂಗೆಲ್ಲ ಆಯಿತು ಅಂತ. ಯಾಕಂದ್ರೆ ಅವ್ರು ಹೇಳ್ಬಿಟ್ರು ಅವ್ರು ಭಯ ಬಿದ್ದುಬಿಡ್ರಿ ಅಂತ. ಆಮೇಲೆ ಅವ್ರಿಗೆ ಯಾವಾಗ ಹಿಂಗೆ ಹಿಡ್ಕೊಂತು ಬಿಡ್ಸೋರೋಗು ಅಂದರು. ಆಮೇಲೆ ಹೇಳಿದೆ ವಿಚಾರ ಹಿಂಗೆ ಆಯಿತು ನನಗೆ ಎಕ್ಸ್ಪೀರಿಯೆನ್ಸು ಅಂತ. ಆವಾಗ ಗೊತ್ತಾಗಿದೆ ಅವರು. ಸರ್ ಏನೋ ಆಗಿದೆ ಸರ್, ಹೋಗಿದ್ರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಕಟ್ಟಿಸ್ಕೊಂಡ್ಬಂದು ರಾಯರು ದೇವಸ್ಥಾನ ನಿಮಗೆ ಮೇಕಿಂಗಲ್ಲಿ ಏನಾದರೂ ಸೀರಿಯಸ್ ಮ್ಯಾಟರ್ ಇಲ್ಲಾಂದರೆ ಫನ್ ಆ ಥರದ್ದು ಯಾವ್ದಾದ್ರು ಒಂದು ಗ್ಯಾಪ್ನ ಇದೆ ಹೇಳಿ. ಅಂದರೆ ಶೂಟಿಂಗ್ ಟೈಮ್ ಅಲ್ಲ, ಶೂಟಿಂಗ್ ಮೇಕಿಂಗಲ್ಲಿ ನೆನಪಾಗ್ತಿಲ್ಲ ಸರ್. ಸರ್ ನಿಮಗೆ ಶೂಟಿಂಗ್ ಮೇಕಿಂಗ್ ಹೇಳ್ಬೇಕು ನೀವು. ಡೈರೆಕ್ಟರ್ ಅಂದರೆ ಕಾಮಿಡಿ ಕೂಲ್ ಕಾಗೆಲ್ಲ ಇಡೋರು, ಅಲ್ಲೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಾಲೆಲ್ಲ ಹಿಡಿಯೋರು, ತುಂಬ ಚೆನ್ನಾಗಿ ಕೂಲಾಗಿರೋರು. ಪ್ಯಾಕಪ್ ಅಂದ ತಕ್ಷಣ ಲಾರ್ಡ್ಸ್ ಹತ್ರ ಅವ್ರಿಗೆಲ್ಲ ಬೀಪ್ ಸೌಂಡ್ಸ್ ಕೇಳಿಸೋದು ನನಗೆ. ಅದು ಒಂದು ಕಾಮಿಡಿ, ಯಾಕೆ ಹಿಂಗೆ ಈ ಮನುಷ್ಯ ಅಲ್ಲಿ ಇಲ್ಲಂಗೆ. ಆಮೇಲೆ ಏನಂದರೆ ಸಿನಿಮಾಗೆ ಮತ್ತು ಎಲ್ರಿಗೂ ಅವ್ರದ್ದು ವೈಯಕ್ತಿಕ ಎಲ್ಲ ಇರುತ್ತೆ. ಆ ವೈಯಕ್ತಿಕ ಅದು ಏನು ಸಿಗಲ್ಲ, ಅದನ್ನ ಅವ್ರು ಸಿನಿಮಾಗೆ ತೊಗೊಂಡ್ಬರ್ತಾರಲ್ಲ, ಅದು ಒಂದು ವೆರಿ ಗುಡ್ ಪರ್ಸೆಂಟ್ ಇರುತ್ತೆ. ಅದು ಒಂದು ಕಾಮಿಡಿ ವಿತ್ ಫನ್. ಅದು ಒಂದು ಈ ಆಕ್ಟಿಂಗ್ ಟೈಮಲ್ಲಿ ಏನಾದರೂ ಸೀರಿಯಸ್ ಫನ್ ಮೂಮೆಂಟ್? ಸರ್ ಅದೇ ಹೇಳ್ದಂಗೆ ಇಡೀ ಸೆಟ್ಗೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ತುಂಬ ಸರ್ ನಿಮಗೆ ಯಾವ್ದು ಜ್ಞಾಪನ ಇದೆ? ಅಲ್ಲ, ತುಂಬ ಅದು ಸಿನಿಮಾಗೆ ಹಾಕ್ಬಿಟ್ಟಿದ್ದೀವಿ ಡೈಲಾಗು. ಹೇಳ್ಬಿಟ್ರೆ ಅದು ಲೀಕ್ ಆಗ್ದಂಗೆ ಆಗ್ಬಿಡುತ್ತೆ. ಇದು ಒಂದು ಸೀನ್ ಬಿಟ್ರು ಸರ್, ಹೇಳ್ಬೋದು ಸರ್, ಟೀ ಅಂಗಡಿದು. ಬೇಡ ಬಿಟ್ಟಿದ್ರೆ ಹೇಳ್ಬೋದಲ್ಲ, ಟ್ರೈಲರ್ ಇಲ್ಲ. ನಾನು ಟ್ರೇಲರ್ ನೋಡ್ತಾ ಇದ್ದೀನಿ, ಬರೀ ನನ್ನ ಮಕ ಬತ್ತಾಯ್ತು, ಎಲ್ಲೂ ಒಂದು ಡೈಲಾಗೇ ಬರ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ಅಲ್ಲ, ಎಲ್ಲರದ್ದು ಡೈಲಾಗ್ ಹಾಕೋರೆ, ನಂದು ಯಾಕೆ ಡೈಲಾಗ್ ಇಲ್ಲ ಅಂದರೆ ಆರ್ ಮೂವಿ ಅಲ್ವಾ, ಬರೀ ಆರ್ ಎಫೆಕ್ಟೇ ಹೋಗಿದೆ. ಒಂದು ಕಡೆನೂ ನಾನು ಬರೀ ಸೀರಿಯಸ್ ಲುಕ್ಕೇ ತೋರಿಸೋರೆ. ನಾನು ಕಾಮಿಡಿಯನ್ ಅಂತ ಹೇಳ್ಕೊಬೋತಾ ಇದ್ದೀನಿ, ನಂದು ಎಲ್ಲಿ ಒಂದು ಕಾಮಿಡಿ ಡೈಲಾಗೇ ಇಲ್ವಲ್ಲ ಅಂತ ನೋಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲ, ತುಂಬ ಕಡೆ ಫನ್ ಆಗಿದೆ ಸರ್. ನೀವು ನಂಬಲ್ಲ, ಸೀನ್ ಕಟ್ಟಾದ್ಮೇಲೆ ಎಷ್ಟೋ ಕಡೆ ಕುತ್ಕೊಂಡು ಆ ಸೀನ್ ಬಗ್ಗೆ ಡಿಸ್ಕಷನ್ ಮಾಡಿ ನಕ್ಕಿರೋದುಂಟು. ಆನ್ ಸ್ಪಾಟ್ ಬಂದ್ಬಿಡುತ್ತೆ ಸರ್, ಏನೋ ಒಂದು ಮಾತಾಡ್ತಾ ಇರ್ತೀವಿ, ಇದು ಪಟ್ಟಂತ ಪಂಚಾಗಿ ಹೋಗೋದು. ಅವಾಗ ಆ ಟೈಮಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ಏನೋ ಇಂಪ್ರೂವೈಸೇಷನ್ ಮಾಡಿಕೊಂಡು ಹಿಂಗೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು 4-5 ಸೀನ್ ನನಗೋಸ್ಕರನೇ ಬಿಟ್ಕೊಟ್ರು. ಅದು ಅವ್ರು ಬರೆದು ಈ ಸೀನ್ ಹಿಂಗಿರುತ್ತೆ, ಇಲ್ಲೆಲ್ಲೋ ಹೀರೋಯಿನ್ ಏನೋ ಮಾಡ್ತಿರ್ತಾರೆ, ನೀನು ಹೀರೋ ಬರ್ತೀರಾ, ಅಲ್ಲೇನೋ ಒಂದು ಕಾಮಿಡಿ ಆಗಬೇಕು ಸರ್, ಈ ಕಡೆ ಒಂದು ಕಡೆ ಸೀರಿಯಸ್ ಹೋಗ್ತಿರುತ್ತೆ, ಇಲ್ಲಿ ನಾನು ಕಾಮಿಡಿ ಮಾಡ್ತಿರ್ತೀನಿ ಸರ್. ನಿಜವಾಗ್ಲೂ ಆ ಥರನೇ ಬಿಡಬೇಕು ಕಲಾವಿದರಿಗೆ ಅನ್ಸುತ್ತೆ. ಒಂದು ಇನ್ಸಿಡೆಂಟ್ ನಂಗೆ ನೆನಪಾಯ್ತು ಸರ್. ಇವಾಗ ಒಂದು ಶೂಟಿಂಗ್ ಲೊಕೇಶನ್ ಟಾಪ್ ಹಿಲ್ ಮೇಲೆ, ಅಂದರೆ ಅದು ನಮಗೆ ಮೌಂಟ್ ಎವರೆಸ್ಟ್ ಥರ ಹತ್ತಿತಾ ಇದ್ದೀವಿ ಅನ್ನೋಂಥ ಆ ಥರ ಒಂದು ಫೀಲು. ಎಲ್ಲ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ಸ್ ಎಲ್ರಿಗೂ ಮೇಲೆ ಕರ್ಕೊಂಡು ಹೋಗಿ ಒಂದು ಶೂಟ್ ಮಾಡಬೇಕಿತ್ತು ಸರ್, ಒಂದು ಸೀನು. ಅದು ಇಷ್ಟು ಡೇಂಜರಸ್ ಇತ್ತು ಅಂತಂದರೆ, ಅದು ಫುಲ್ಲು ಅಂದರೆ ಹಿಲ್ ಏರಿಯಾ ಅಲ್ವಾ, ರೆಸಾರ್ಟ್ ಇತ್ತು ಮೇಲೆ. ಆ್ಯಕ್ಚುಲಿ ಟಾಪ್ ಹಿಲ್, ಟಾಪ್ ಹಿಲ್ ಮೇಲೆ ರೆಸಾರ್ಟ್ ಇತ್ತು ಸರ್. ಅದು ಎಲ್ರಿಗೂ ಆ್ಯಂಡ್ ಹೋಗೋದು ಹೆಂಗೆ ಅಂತಂದರೆ ಬರೀ ಜೀಪಲ್ಲೇ ಹೋಗಬೇಕು, ಅದಕ್ಕೂ ಟ್ರೈನ್ಡ್ ಪರ್ಸನ್ ಇರ್ತಾರೆ. ಅದು ಎಷ್ಟು ಭಯಾನಕವಾಗಿತ್ತು ಅಂತಂದರೆ, ಐ ವಾಸ್ ಆಲ್ವೇಸ್ ಪ್ರೇಯಿಂಗ್ ಟು ದಿ ಗಾಡ್. ಪ್ರತಿ ಒಂದು ಕ್ಷಣನೂ ನಾನು ದೇವ್ರಿಗೆ ನೆನೆಸ್ಕೊತಾ ಇದ್ದೆ, ದೇವ್ರೆ ಏನೂ ಆಗಲ್ಲ ಅಂತ ನೋಡ್ಕೊತಾನೆ, ಎಲ್ಲರೂ ಸುರಕ್ಷಿತವಾಗಿ ಮೇಲೆ ಹೋಗಿ ಕೆಳಗಡೆ ಬರಬೇಕು ಎಲ್ರೂ ಅಂತ. ಸೊ ಅದು ಒಂದು ತುಂಬ ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಬಟ್ ಎಲ್ಲ ಚೆನ್ನಾಗಾಯಿತು ಅಲ್ಲಿ. ಅದು ಹೆಂಗಿತ್ತು ಅಂತಂದರೆ, ಬ್ರೇಕ್ ಫೇಲು ಆಗೋಂಗಿಲ್ಲ, ಎಲ್ಲನೂ ಮುಂಚೆನೇ ಚೆಕಿಂಗ್ ಮಾಡ್ಕೋಬೇಕು ಜೀಪ್ ಡ್ರೈವರು. ಎಸ್. ಆಮೇಲೆ ಒಂದು ಸ್ವಲ್ಪ ಏನಾದರೂ ಎಡಿದಿದ್ರೆ ಕೆಳಗಡೆನೇ ಡೈರೆಕ್ಟಾಗಿ
ಇಷ್ಟು ಭಯಾನಕವಾಗಿತ್ತು. ಅದು ಒಂದು ಎಕ್ಸ್ಪೀರಿಯನ್ಸ್ ನಂಗೆ ನೆನಪಿದೆ ಸರ್ ಚೆನ್ನಾಗಿ. ಬಿಕಾಸ್ ಡೈರೆಕ್ಟರ್ ಲೊಕೇಶನ್ ಹುಡುಕಿರೋದು ಹಾಗೇನೆ, ಅದು ಅಂತಾನೆ ಇಲ್ಲ, ಇನ್ನೊಂದು 2-3 ಲೊಕೇಶನ್ಸು ಅದೇ ಥರ ಇತ್ತು. ಕೆಳಗಡೆ ಹೋಗ್ಬೇಕಂದ್ರೆ ಫುಲ್ ಸ್ಲೋಪ್ ಸರ್. ಆಮೇಲೆ ಅಲ್ಲಿ ಮಡಿಕೇರಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರೋಡು ಒಂದು ಸ್ವಲ್ಪ ಒಳಗಡೆ ಇನ್ಸೈಡ್ ರೂಟ್ ತೊಗೊಂಡಾಗ ಆ ಸಾಫ್ಟ್ ಅಂದರೆ ಫುಲ್ ಸ್ಲ್ಯಾಂಟ್ ಆಗಿರುತ್ತೆ. ಆ್ಯಂಡ್ ರೋಡು ಕೂಡ ಕಚ್ಚಾ ರೋಡು ಆ ಥರ ಇರುತ್ತೆ. ಇಟ್ ವಾಸ್ ವೆರಿ ಸ್ಕೇರಿ. ಅದು ಒಂದು ಎಕ್ಸ್ಪೀರಿಯನ್ಸ್ ನಾನು ಮರೆಯೋಕ್ಕಾಗಲ್ಲ. ಬಿಕಾಸ್ ಬೇರೆ ಎಲ್ಲ ಕಾಪಾಡಪ್ಪ, ಬೇರೆ ಎಲ್ಲ ಒಳ್ಳೇದಾಗ್ಲಪ್ಪ ಅಂತಲೇ ನನಗೆ ಹಂಗೆ ಇತ್ತು. ಎಸ್, ಅದು ಒಂದು ತುಂಬ ಸ್ಕೇರಿ ಎಕ್ಸ್ಪೀರಿಯನ್ಸ್. ಅಂದರೆ ಡೈರೆಕ್ಟ್ರು ಸರ್ ಚೆಂದಾಗಿ ಸಂಧಿ ಸುತ್ತವ್ರೆ ಅಂತ ಆಯಿತು. ಎಲ್ಲೆಲ್ಲಿ ಹೋಗಿದ್ರಿ ಸರ್? ಸಿನಿಮಾಗೋಸ್ಕರ ಒಂದ್ಸತಿ ಅಲ್ಲ, 2 ಸತಿ ನೋಡ್ಕೊಂಡ್ ಬಂದಿದ್ದಾರೆ ಡೈರೆಕ್ಟರ್ ಸರ್. ಒಂದ್ಸತಿ ಅವ್ರು ಹೋಗಿ ನೋಡ್ಕೊಂಡ್ ಬರೋರು, ಸೆಕೆಂಡ್ ಟೈಮ್ ಡಿಒಪಿ ಜೊತೆಗೆ. ಆಮೇಲೆ ಒಂದೊಂದ್ ಕಡೆ ನಾನು ಹೋಗಿದ್ದೀನಿ ಲೊಕೇಶನ್ ನೋಡೋಣ ಹೆಂಗೆ ಲೊಕೇಶನ್ ಹುಡುಕ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಒಂದೊಂದು ಲೊಕೇಶನ್ ಹೇಳ್ತೀನಲ್ಲ ಸರ್, ಇಟ್ಸ್ ಲೈಕ್ ಎಲ್ಲೂ ಸಿನಿಮಾದಲ್ಲಿ ಕಾಣಂಗಿಲ್ಲ, ಒಂದೆರಡು ಬಿಟ್ಟು. ಬಟ್ ಎಲ್ಲನೂ 80% ಆಫ್ ದಿ ಲೊಕೇಶನ್ಸ್ ಆರ್ ಫ್ರೆಶ್. ಸೂಪರ್ ಮ್ಯಾಮ್. ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಬಜೆಟ್ ಏನು? ಟ್ಯಾಕ್ಸು ಬರೋಲ್ಲ ಸರ್. ಬಜೆಟ್ ಏನು ಅಂತಂದ್ರೆ ಹೇಳಿದ ಬಜೆಟ್ ಮಾಡಿದ್ರೆ ಅವ್ರು ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗಿದೆ, ಬಟ್ ವರ್ತ್ ಇದೆ ಅಂತ ಹೇಳ್ತಿದ್ದೀನಿ. ಬಿಕಾಸ್ ನೀವು ಯಾವಾಗ ಬೈಲಿದ ಪರದೆ ಮೇಲೆ ನೀವು ನೋಡ್ತೀರಾ ಮೂವಿ, ನಿಮಗೆ ಬಜೆಟ್ ನಿಮ್ಗೆ ಗೊತ್ತಾಗ್ತದೆ ಸರ್. ಇದು ಸಾಮಾನ್ಯ ಬಜೆಟಲ್ಲಿ ಮಾಡಿದಂಥ ಮೂವಿ ಅಲ್ಲ ಅಂತ. ಬಟ್ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಬಜೆಟಲ್ಲಿ ನಿಮ್ಮೆಲ್ಲರೂ ಮುಂದ್ಗಡೆ ಬರುತ್ತೆ. ಫೈನಲಿ ಔಟ್ಪುಟ್ ನೋಡಿದಾಗ ಏನು ಅನಿಸ್ತು? ಸೂಪರ್ ಡೂಪರ್ ಹ್ಯಾಪಿ ಸರ್. ಅಂದರೆ ನಾನು ವರ್ತ್, ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದೀನಿ, ಟೈಮ್ ಕೂಡ ಕೊಟ್ಟಿದ್ದೀನಿ, ಇದು ನನಗೆ ವರ್ತ್ ಅನಿಸ್ತು ಫೈನಲ್. ಎಸ್, ಸೂಪರ್ ವರ್ಕ್ ಅಂತ ಅನಿಸ್ತು ಸರ್. ಯಾಕಂತಂದರೆ ಹೊಸಬ್ರು ಎಷ್ಟೋ ಪ್ರೊಡ್ಯೂಸರ್ಸ್ ಬರ್ತಾರೆ ಸರ್. ಆ್ಯಂಡ್ ಪ್ರೊಡ್ಯೂಸರ್ಸ್ ಅನ್ನೋದಕ್ಕಿಂತ ಜಾಸ್ತಿ ನಾವು ಡೈರೆಕ್ಟರ್ಸ್ ಇರ್ತಾರಲ್ಲ, ಡೈರೆಕ್ಟರ್ ಸಿಗಬೇಕು ಒಂದು ರೈಟ್ ಪ್ರೊಡ್ಯೂಸರ್ಗೆ. ಪ್ರೊಡ್ಯೂಸರ್ ಎಲ್ಲ ರೈಟ್ ಇರ್ತಾರೆ, ಡೈರೆಕ್ಟರ್ ರೈಟ್ ಆಗಿರ್ಬೇಕು ಅಷ್ಟೇ. ಬಟ್ ನಮ್ಮ ಅದೃಷ್ಟಕ್ಕೆ ನಮ್ಮ ಡೈರೆಕ್ಟರ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ ಇರೋ ಡೈರೆಕ್ಟರು. ಇವಾಗ ಒಂದು ಪಾತ್ರನ ಸರ್ ಆಗಲಿ, ಇವರಾಗಲಿ, ನಾನಾಗಲಿ, ಆಲ್ಟರ್ನೇಟ್ಸ್ ಇದೆ ಸರ್, ಆಪ್ಷನ್ಸ್ ಇದೆ ಕಲಾವಿದರಿಗೆ. ಈ ಕಲಾವಿದರು ಇವತ್ತು ಸಿಕ್ಕಿಲ್ಲ ಅಂತಂದರೆ ಬೇರೆ ಕಲಾವಿದರ ಹತ್ರ ಹೋಗಿ ಮಾಡಿಸ್ಕೋಬೋದು, ಕೆಲಸ ತೆಗೆಸ್ಕೋಬೋದು. ಬಟ್ ಡೈರೆಕ್ಟರ್ಸಲ್ಲಿ ಆ ಥರ ಇಲ್ಲ ಸರ್. ಒಂದು ಒಳ್ಳೆ ಡೈರೆಕ್ಟರ್ ಸಿಗೋದೇ ಒಂದು ಅದೃಷ್ಟ. ಅಂಥಲ್ಲಿ ನಮಗೆ ನವೀನ್ ಸರ್ ಸಿಕ್ಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದೃಷ್ಟ ಅಂತ ಹೇಳಬೇಕು. ನಾನು ಅದೃಷ್ಟ ಮಾಡಿದ್ದೀನಿ, ನನ್ನ ತಾಯಿ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳಬೇಕು. ಅವ್ರು ಏನು ಸ್ಕ್ರಿಪ್ಟ್ ವರ್ಕ್ ಮಾಡಿದರು ಸ್ಟಾರ್ಟಿಂಗಿಂದ, ನಮಗೇನು ಪೇಪರ್ ವರ್ಕ್ ಮಾಡಿದ್ರು ಅವರು, ಅದು ಸೇಮ್ ಅದೇ ರೀತಿ, ಅದಕ್ಕಿಂತ ಒಂದು 10% ಜಾಸ್ತಿನೇ ಸಿನಿಮಾ ತೆರೆ ಮೇಲೆ ಬಂದಿದೆ ಅಂತ ಅದು ಒಂದು ತುಂಬ ಖುಷಿ ಇದೆ ಸರ್. ಹಾಗೆ ಮೇಡಮ್, ಆಡಿಯನ್ಸ್ಗೆ ಇದೇ ನವೆಂಬರ್ ರಿಲೀಸ್ ಆಗುತ್ತೆ, ಡೇಟ್ ಸಮೇತ ಹೇಳ್ಬೋದು. ಇದೇ ನವೆಂಬರ್ 29ನೇ ತಾರೀಕು ನಾನಿನ ಬಿಡಲಾದ ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಒಂದು ಒಳ್ಳೆ ಅದ್ಭುತವಾದ ಕಾಂಟೆಂಟ್ ಬರ್ತಾ ಇದೆ. ಪರಭಾಷೆಯಲ್ಲೆಲ್ಲಾನು ಹೇಳ್ತಿದ್ರು ಜನ ನೋಡ್ಬಿಟ್ಟು, ಪರಭಾಷೆಯಲ್ಲಿ ಒಳ್ಳೆ ಸಿನಿಮಾ ಬರುತ್ತೆ, ಅದು ಸಿನಿಮಾ ಇದು ಸಿನಿಮಾ ಅಂತ ಹೇಳ್ಬಿಟ್ಟು. ಬಟ್ ಅದೇ ಒಂದು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದೇ ಥರದ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ನವೆಂಬರ್ 29 ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.